My dear sweetheart, today is the most memorable day for me. ಅವನ್ನ ಟಚ್ ಮಾಡೋದಲ್ಲ, ಅವನ ಎದುರುಗಡೆ ನಿಲ್ಲೋ ಯೋಗ್ಯತೆನೂ ನಿನಗಿಲ್ಲ. ಹೇಗೋ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡು ಬಿದ್ದಿದ್ಯಲ್ಲ, ತಿಂದಿದ್ದಾದ್ರೂ ಕರಗತ್ತೆ. ಲೀಲಾ, ನನ್ನೇ ನಂಬಿಸಿ ಮೋಸ ಮಾಡ್ದೆ ಅಲ್ವಾ? ನಿನಗೆ ಬುದ್ಧಿ ಕಲಿಸ್ತೀನಿ. ನಿನ್ ಸಿಲ್ವರ್ ಸ್ಕ್ರೀನ್ ಮೀಡಿಯಾದಲ್ಲಿ ಇವನಿಗೊಂದು ಆಫೀಸ್ ಬಾಯ್ ಕೆಲಸ ಕೊಡಿಸ್ಬಿಡು. ನಮ್ಮ ಅರಸು ಮೀಡಿಯಾದ ಹೊಸ ಸಿಇಒ ಆಗಿ ವಾಟ್? ಹೆಲ್ಪ್, ಯಾರಾದ್ರೂ ಕಾಪಾಡಿ. ಅವರಿಬ್ಬರು ಕಿರ್ಚಾಟ ಕೇಳಕ್ಕಾಗ್ದೆ ಬಾಲ ಅವ್ರ ಹತ್ರ ಬಂದು, ಏಯ್ ಸ್ಟಾಪ್ ಇಟ್, ನೀವು ಕಿರಿಚ್ಕೊಂಡ ತಕ್ಷಣ ಯಾರಾದರೂ ಸೂಪರ್ ಮ್ಯಾನ್ ಥರ ಬಂದು ಹಾರ್ಕೊಂಡು ನಿಮ್ಮನ್ನು ಸೇವ್ ಮಾಡ್ತಾರೆ ಅನ್ನೋ ಭ್ರಮೇಲಿದ್ದೀರಿ ಅನ್ಸುತ್ತೆ. ಮೊದಲು ಅದರಿಂದ ಆಚೆ ಬನ್ನಿ. ಇವತ್ತು ನಿಮ್ಮನ್ನು ನನ್ನಿಂದ ಕಾಪಾಡೋದಕ್ಕೆ ಯಾವನೂ ಬರಲ್ಲ ಅಂಥೇಳಿ ವ್ಯಂಗ್ಯವಾಗಿ ನಕ್ಕ. ಬಾಲಾನ ತನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಕನಸು ಕಂಡಿದ್ದ ಸರೋಜ ಅವನ ಮಾತು ಕೇಳಿ ತುಂಬ ಭಯಪಟ್ಲು. ಬಾಲ, ಯಾಕೆ ಹಿಂಗೆ ಮಾಡ್ತಿದ್ಯಾ? ನಾನು ನಿನ್ನ ತುಂಬ ಒಳ್ಳೆ ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನೀನು ಮನುಷ್ಯ ಅಲ್ಲ, ರಾಕ್ಷಸ. ಛೇ, ನಿನ್ನಂಥವನ ಜೊತೆ ನನ್ನ ಮಗಳು ಮದುವೆ ಮಾಡಬೇಕು ಅಂದ್ಕೊಂಡ್ಬಿಟ್ಟಿದ್ನಲ್ಲೋ. ನೀನೆಷ್ಟೇ ಹಾರಾಡಿದ್ರು ನನ್ನ ಮಗಳು ನಿಂಗೆ ಸಿಗಲ್ಲ. ಯಾಕಂದ್ರೆ ಅವಳಿನ್ನೂ ಅಮೋಘ ಹೆಣ್ತಿನೇ. ಸುಮ್ಮನೆ ನಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಕೋಪದಲ್ಲಿ ಹೇಳಿದ್ರು. ಅದಕ್ಕೆ ಅವನು, ಬಾಯ್ ಮುಚ್ಚೋ ಅಂತ ಜೋರಾಗಿ ಕಿರ್ಚಿ, ನೀವು ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡಿ. ಇಷ್ಟೊತ್ತು ನಾಯಿ ಥರ ನಿಮ್ಮ ಮಗಳ ಹಿಂದೆ ಅಲಿತಾ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಸುಮ್ಮನೆ ಬಿಟ್ಟಿಗ, ಏನು ಶೋಕಿ ಮಾಡೋದಕ್ಕ? ಅವಳು ಒಂದೇ ಒಂದು ಸಾರಿನೂ ನನ್ನ ಕಡೆ ತಿರುಗಿ ನೋಡಲಿಲ್ಲ. ಅವಳ ಬಗ್ಗೆ ಯೋಚನೆ ಮಾಡ್ತಾ ಕನಸು ಕಾಣ್ತಾ ಅದೆಷ್ಟು ದಿನ ನಿದ್ದೆ ಇಲ್ಲದೆ ಕಳೆದಿದ್ದೀನಿ ಅನ್ನೋ ಐಡಿಯಾನಾದರೂ ನಿಮ್ಮಿಬ್ಬರಿಗೂ ಇದೆಯಾ? ಹೆದರ್ಕೋಬೇಡ ಬೇಬಿ, ನೀನು ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ. ನಿನ್ನ ಯೂಸ್ ಮಾಡಿಕೊಂಡು ನಾನು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಪಡ್ಕೋತೀನಿ ಅಂತ ಡೆವಿಲಿ ಸ್ಮೈಲ್ ಕೊಟ್ಟ. ಅಷ್ಟರಲ್ಲಿ ಥಡ್ ಅನ್ನೋ ಸೌಂಡ್ ಜೊತೆ ಆ ರೂಮ್ ಡೋರ್ ಓಪನ್ ಆಯ್ತು. ಬಾಗಲ್ ಕಡೆ ನೋಡಿ ಬಾಲ ಶಾಕ್ ಆದ. ಯಾಕಂದರೆ ಅಲ್ಲಿ ನಿಂತಿದ್ದು ಅವನ ದುಶ್ಮನ್ ಅಮೋಘ್. ಅಮೋಘ್ನ ನೋಡಿದ ತಕ್ಷಣ ಲೀಲಾ ಖುಷಿಯಿಂದ, ಅಮೋಘ್ ಬೇಗ ಪೊಲೀಸಿಗೆ ಕಾಲ್ ಮಾಡು ಅಂತ ಕಿರಿಚಿದ್ಲು. ಅಮೋಘನ ಕಣ್ಣಿಗೆ ಈಗ ಲೀಲಾ ಕೈನ ಕಟ್ಟಾಕಿರೋದು ಕಾಣಿಸ್ತು. ಅವನದನ್ನು ನೋಡಿ ಸಿಟ್ಟಾಗಿ, ನೋಡು ಬಾಲ, ನಿನಗೆ ಕೋಪ ಇರೋದು ನನ್ನ ಮೇಲೆ ತಾನೆ, ಇದನ್ನೆಲ್ಲ ನನ್ನ ಮೇಲೆ ತಿರ್ಸ್ಕೊ. ನನ್ನ ಹೆಂಡತಿ ಮತ್ತು ಅತ್ತೆನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡು, ಇಲ್ಲಾಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ತಾಕೀತು ಮಾಡ್ದ. ಬೈದವೇ, ನಾವಿಲ್ಲಿದ್ದೀವಿ ಅಂತ ಇಷ್ಟು ಬೇಗ ಹೆಂಗೆ ಗೊತ್ತಾಯ್ತು ನಿನಗೆ? ಅವ್ರ ಫೋನ್ ಟ್ರ್ಯಾಕ್ ಮಾಡಿರೋದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಆಗಲೇ ಅದಕ್ಕೊಂದು ಗತಿ ಕಾಣಿಸಿದ್ದೀನಿ. ಆದರೂ ಡೈರೆಕ್ಟಾಗಿ ಇಲ್ಲಿಗೆ ಹೆಂಗೆ ಬಂದೆ ಅಂತ ಕ್ಯೂರಿಯಸ್ ಆಗಿ ಕೇಳ್ದೆ. ನೀನು ಅವರನ್ನು ಕಿಡ್ನ್ಯಾಪ್ ಮಾಡ್ಬೇಕಾದ್ರೆ ನಾನು ಮನೆ ಒಳಗಡೆ ಇದ್ದೆ. ನಿನ್ನ ಕಾರ್ ಸ್ಪೀಡಾಗಿ ಹೊರಟಿದ್ದು ನೋಡಿನೇ ನಿನ್ನ ಇಂಟೆನ್ಷನ್ ನನಗೆ ಗೊತ್ತಾಯ್ತು ಕಣ ಅಂತ ಅಮ್ಮೋಗ ಮಾತಿಗೆ ಬಾಲ, ಸೊ ನೀನು ಸ್ಟಾರ್ಟಿಂಗಿಂದನೇ ನನ್ನ ಫಾಲೋ ಮಾಡ್ತಿದ್ದೆ ಅಂತಾಯ್ತು. ಆದರೆ ಏನು ಬಂತು ಪ್ರಯೋಜನ? ಒಬ್ಬನೇ ಬಂದಿದೆಯಲ್ಲ ಅಂತ ಹೇಳ್ತಾ ಜೋರಾಗಿ ನಕ್ಕ. ಅದಕ್ಕೆ ಅಮ್ಮೋಗ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ, ಹೌದು ಚೈಲ್ಡಿಶ್, ಇಷ್ಟು ದೂರ ನೀನನ್ನು ಫಾಲೋ ಮಾಡ್ಕೊಂಡು ಒಬ್ಬನೇ ಬರೋದಕ್ಕೆ ನನ್ನನ್ನೇನು ಮುಟ್ಟಾಳ ಅನ್ಕೊಂಡಿದ್ಯಾನೋ ಅಂದ. ಅಷ್ಟರಲ್ಲಿ ಹೊರಗಿಂದ ಜೋರಾಗಿ ಸೈರನ್ ನಿನ್ನ ಶಬ್ದ ಕೇಳಿಸೋದಕ್ಕೆ ಶುರುವಾಯಿತು. ಅದನ್ನು ಕೇಳಿದ್ದೆ ಬಾಲ ಮುಖದಲ್ಲಿ ನಗು ಬದಲಿಗೆ ಭಯ ಕಾಣಿಸ್ಕೋತು. ಅಮೋಘ ಏರಿಯಾಗೆ ಎಂಟರ್ ಆಗೋದಕ್ಕೆ ಮೊದಲೇ ಪೊಲೀಸಿಗೆ ಕಾಲ್ ಮಾಡಿದ್ದ. ಆದರೆ ಅಲ್ಲಿ ಈ ರೀತಿ ಪಾಳು ಬಿದ್ದ ಬಿಲ್ಡಿಂಗ್ಸ್ ತುಂಬ ಇದ್ದಿದ್ದರಿಂದ ಸ್ಪೆಸಿಫಿಕ್ ಬಿಲ್ಡಿಂಗ್ನ ಹುಡ್ಕೋದಕ್ಕೆ ಟೈಮ್ ತೊಗೊಂಡಿತ್ತು. ಬಾಲ ಫುಲ್ ಕಾನ್ಫಿಡೆನ್ಸಿಂದ, ನೋ ವೇ, ನಾನು ನಿನ್ನ ಮಾತನ್ನು ನಂಬಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ನನ್ನ ಜೊತೆ ಇವರಿಬ್ಬರು ಇದ್ದರೆ ಪೊಲೀಸರು ನನ್ನನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಮೋಘ್, ಓಕೆ, ನೀನು ಸೇಫ್ ಎಸ್ಕೇಪ್ ಆಗೋದಕ್ಕೆ ಯಾರಾದರೂ ನಿನ್ನ ಜೊತೆ ಇರ್ಬೇಕು ತಾನೆ, ಅದು ನಾನಾಗಲಿ ಅಥವಾ ಇವರಿಬ್ಬರಾಗಲಿ ಏನು ಡಿಫ್ರೆನ್ಸ್ ಆಗಲ್ಲ, ಇವರಿಬ್ಬರನ್ನ ಹೋಗೋದಕ್ಕೆ ಬಿಡು, ಅದರ ಬದಲಿಗೆ ನನ್ನನ್ನು ಕಟ್ಟಾಕು ಅಂತ ಹೇಳ್ದ. ಅಮೋಘನ ಮಾತು ಕೇಳಿ ಕಣ್ಣು ತುಂಬಿಕೊಂಡ ಲೀಲಾ ಬೇಡ ಅಂತ ತಲೆ ಆಡಿಸ್ತಾ, ಏನು ಹೇಳ್ತಿದ್ಯಾ ಅಮೋಘ್, ಇದೆಲ್ಲ ಬೇಡ, ಈ ಬಾಲೆಯಿಂದ ನಮ್ಮನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಹೇಗಾದರೂ ಬರ್ತೀವಿ, ನೀನು ಇಲ್ಲಿಂದ ಮೊದಲು ಹೋಗು ಪ್ಲೀಸ್ ಅಂತ ಬೇಡ್ಕೊಂಡ್ಲು. ಇನ್ನೊಂದು ಕಡೆ ಅದಾಗಲೇ ಪೊಲೀಸ್ ಫೋರ್ಸ್ ಬಂದು ಗೋಡೌನ್ನ ಸುತ್ತುವರೆದಿತ್ತು. ಆ ಟೀಮ್ನ ಲೀಡ್ ಮಾಡ್ತಿದ್ದ ಆಫೀಸರ್ ಹಸೀನಾ ಮಲಿಕ್ ಒಳಗಡೆ ಹೋದಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ಲು. ಅವರಾಗಲೇ ಚಕ್ರವರ್ತಿ ಫ್ಯಾಮ್ಲಿಗೆ ಇನ್ಫಾರ್ಮ್ ಮಾಡಿದ್ರಿಂದ ರುಕ್ಮಿಣಿ ದೇವಿ ಕೂಡ ಒಂದಷ್ಟು ಜನರ ಜೊತೆ ಆ ಲೊಕೇಶನ್ಗೆ ಬಂದಿದ್ರು. ಇನ್ಸ್ಪೆಕ್ಟರ್ ಹತ್ರ ಬಂದ ರುಕ್ಮಿಣಿ ದೇವಿ ಟೆನ್ಷನಿಂದ, ಈಗ ಸಿಚುವೇಶನ್ ಹೆಂಗಿದೆ ಇನ್ಸ್ಪೆಕ್ಟರ್ ಅಂತ ಕೇಳಿದ್ರು. ಏನೂ ಹೇಳೋಕ್ಕಾಗಲ್ಲ ಮಿಸ್ಟರ್ ಚಕ್ರವರ್ತಿ, ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ಮೊಮ್ಮಗಳನ್ನ ಬಾಲ ಅನ್ನೋ ವ್ಯಕ್ತಿ ಕಿಡ್ನ್ಯಾಪ್ ಮಾಡಿದ್ದಾನೆ. ಇನ್ನು ನಾವು ಬರೋದಕ್ಕೂ ಮುಂಚೆ ಅಷ್ಟೇ ಅಮ್ಮು ಒಳಗಡೆ ಹೋಗಿದ್ದಾರೆ. ಇನ್ಫ್ಯಾಕ್ಟ್
ಅವರೇ ನಮಗೆ ಇನ್ಫಾರ್ಮ್ ಮಾಡಿದ್ದು. ಸೊ ನಾವು ಸರಿಯಾದ ಟೈಮ್ ನೋಡಿ ಎಂಟ್ರಿ ಕೊಡಬೇಕು ಅಂತ ವೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಇನ್ಸ್ಪೆಕ್ಟರ್ ಮಾತು ಕೇಳಿ ರುಕ್ಮಿಣಿ ದೇವಿಗೆ ಶಾಕ್ ಆಯಿತು. ಅವ್ರು ಆ ಮಾತು ನಮ್ಮದೇ, ಇಲ್ಲ ಇನ್ಸ್ಪೆಕ್ಟರ್, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಿ ಅನ್ಸುತ್ತೆ. ಬಾಲ ನನಗೆ ತುಂಬ ವರ್ಷದಿಂದ ಪರಿಚಯ, ತುಂಬ ಒಳ್ಳೆ ಹುಡುಗ, ಇಂಥ ಕೆಲಸ ಎಲ್ಲ ಮಾಡೋನಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ಸ್ಪೆಕ್ಟರ್ ಗೋಡೌನ್ ಕಡೆನೇ ಸೂಕ್ಷ್ಮವಾಗಿ ನೋಡ್ತಾ, ಅದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಿ ತಿಳ್ಕೊಳ್ಳೋರಂತೆ, ಇವಾಗ ಸ್ವಲ್ಪ ಹಿಂದೆ ಇರಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಹತ್ರ ಓಡ್ ಬಂದ ಇನ್ನೊಬ್ಬ ಜೂನಿಯರ್ ಆಫೀಸರ್, ಮ್ಯಾಮ್, ನಾನು ಆಲ್ರೆಡಿ ಒಬ್ಬ ಸ್ನೈಪರ್ನ ಬಿಲ್ಡಿಂಗ್ ಹತ್ರ ಇರೋದಕ್ಕೆ ಕೇಳಿದ್ದೀನಿ. ಅವನ ಪ್ರಕಾರ ಮಿಸ್ಟರ್ ಅಮೋಘ್ ಮತ್ತು ಕಿಡ್ನ್ಯಾಪರ್ ಮಧ್ಯೆ ಏನೋ ಹೀಟೆಡ್ ಡಿಸ್ಕಷನ್ ನಡೀತಾ ಇದೆ ಅಂತೆ. ಮೇ ಬಿ ಅವರಿಬ್ಬರು ಹಾಸ್ಟೇಜಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನೋ ಒಂದು ರಾಜಿ ಮಾಡ್ತಿರ್ಬೋದು ಅಂತ ಹೇಳ್ದ. ಅದನ್ನು ಕೇಳಿ ಇನ್ಸ್ಪೆಕ್ಟರ್ ರಿಯಾಕ್ಟ್ ಮಾಡೋದಕ್ಕೂ ಮೊದಲೇ ರುಕ್ಮಿಣಿ ದೇವಿ, ಓಹ್, ಇದು ಒಳ್ಳೆ ವಿಷಯ, ಅವನಿಗೆ ಹಾಗೆ ಮಾಡೋದಕ್ಕೆ ಹೇಳಿ, ಎಕ್ಸ್ಚೇಂಜ್ ಮಾಡ್ಕೊಡೋದಕ್ಕೆ ಹೇಳ್ಬಿಡಿ ಅಂತ ಹೇಳಿದ್ರು. ರುಕ್ಮಿಣಿ ದೇವಿ ಮಾತು ಕೇಳಿ ಇನ್ಸ್ಪೆಕ್ಟರ್ ಅವ್ರ ಕಡೆ ಒಂದು ಸ್ಟ್ರಾಂಗ್ ಲುಕ್ ಕೊಟ್ಟು ನಂತರ ಅವರು ಬೇರೆ ಆಪ್ಷನ್ಸ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ಸ್ಪೆಕ್ಟರ್ ತನ್ನ ಮಾತನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡದೇ ಇದನ್ನು ನೋಡಿ ರುಕ್ಮಿಣಿ ದೇವಿ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇನ್ಸ್ಪೆಕ್ಟರ್, ನಾವು ಚಕ್ರವರ್ತಿ ಫ್ಯಾಮಿಲಿ ಅಂದರೆ ಈ ಬೆಂಗಳೂರಲ್ಲಿ ಎಲ್ಲರಿಗೂ ಪರಿಚಯ. ಇನ್ನೂ ಈ ಕಿಡ್ನ್ಯಾಪ್ ಆಗಿರೋ ಲೀಲಾ ಮತ್ತು ಸರೋಜಾ ಇದೇ ಫ್ಯಾಮ್ಲಿಗೆ ಸೇರಿದವರು. ಅವರಿಬ್ಬರೂ ನಮಗೆ ತುಂಬ ಇಂಪಾರ್ಟೆಂಟ್. ಆದರೆ ಈ ಅಮೋಘನ ವಿಷಯ ಹಾಗಲ್ಲ. ಅವನು ಯಾವ ಕೆಲಸನೂ ಇಲ್ಲದೆ ಸುಮ್ಮನೆ ಮನೇಲಿ ಬಿದ್ದಿರೋನು, ಅವನಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಈ ಸಲ ಅವನೇನಾದರೂ ಎಕ್ಸ್ಚೇಂಜ್ ಆಗೋದಕ್ಕೆ ಹೊರಟಿದ್ದಾನೆ ಅಂದರೆ ಆಗಲಿ ಬಿಡಿ, ಅಟ್ಲೀಸ್ಟ್ ಈಗಲಾದರೂ ಯೂಸಿಗೆ ಬಂದಲ್ಲ ಅಂತ ಖುಷಿ ಪಡ್ತೀವಿ ಅಂತ ಹೇಳಿದ್ರು. ರುಕ್ಮಿಣಿ ದೇವಿ ವಯಸ್ಸಲ್ಲಿ ತುಂಬ ದೊಡ್ಡವರಾಗಿದ್ದರಿಂದ ಇನ್ಸ್ಪೆಕ್ಟರ್ ಏನು ಹೇಳದೆ ಸುಮ್ಮನಾದ್ರು. ಮತ್ತೊಂದು ಕಡೆ ಅಮೋಘನ್ ಆಫರ್ ಕೇಳಿದ ಬಾಲ ಡೀಪ್ ಥಾಟಲ್ಲಿ ಮುಳುಗೋಗಿದ್ದ. ಅವನಿಗೆ ಅಮೋಘನ್ ಆಫರ್ ಒಪ್ಪದ ಬೇಡವಾ ಅಂತ ಕನ್ಫ್ಯೂಷನ್ ಶುರುವಾಗಿತ್ತು. ಅದನ್ನು ಅರ್ಥ ಮಾಡ್ಕೊಂಡು ಅಮೋಘ್ ಬಾಲನ್ನು ಇನ್ನಷ್ಟು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಏನು ಯೋಚನೆ ಮಾಡ್ತಿದ್ಯಾ ಬಾಲ, ಬೇಗ ಡಿಸೈಡ್ ಮಾಡು, ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನಾನು ಕೊಡ್ತಾ ಇರೋ ಆಫರ್ ಚೆನ್ನಾಗೇ ಇದೆ. ಈಗಲೇ ಅವರಿಬ್ಬರನ್ನ ಬಿಟ್ಟುಬಿಟ್ರೆ ರುಕ್ಮಿಣಿ ದೇವಿ ಅವರು ನಿನ್ನನ್ನು ಕ್ಷಮಿಸ್ಬೋದು. ಅವರಿಗೆ ಲೀಲಾ ಫ್ಯಾಮಿಲಿ ಮೇಲೆ ಸ್ಪೆಷಲ್ ಕನ್ಸರ್ನ್ ಏನೂ ಇಲ್ಲ ಅಂದರೂ ಇಂಥ ಟೈಮಲ್ಲಿ ಅವರನ್ನು ಕೈ ಬಿಡಲ್ಲ. ನನ್ನ ಹೆಂಡತಿ ಮತ್ತು ಅತ್ತೆಗೆ ನೀನೇನಾದರೂ ಹಾರ್ಮ್ ಮಾಡಿದ್ರೆ ಚಕ್ರವರ್ತಿ ಫ್ಯಾಮ್ಲಿ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬಟ್ ನನ್ನನ್ನು ಹಾಸ್ಟೇಜಾಗಿ ತೊಗೊಂಡ್ರೆ ಪೊಲೀಸ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂದ. ಬಾಲ, ನಾನ್ಯಾಕೆ ನೀನು ಮಾತು ಕೇಳಬೇಕು? ಇಷ್ಟಕ್ಕೂ ನಿನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡಿರೋ ನನಗೆ ನೀನು ಹೆಲ್ಪ್ ಮಾಡ್ತೀಯಾ ಅಂತ ನಾನು ಹೆಂಗೆ ನಂಬಲಿ? ನನ್ನನ್ನು ಟ್ರ್ಯಾಪ್ ಮಾಡೋ ಪ್ಲ್ಯಾನ್ ಆಗಿರ್ಬೋದಲ್ಲ ಅಂತ ತನ್ನ ಡೌಟನ್ನು ಅಮೋಘ್ ಮುಂದಿಟ್ಟ. ಅಮೋಘ್ ತಾಳ್ಮೆಯಿಂದ, ಬಾಲ, ನಾನು ನಿನಗೆ ಯಾವ ಹೆಲ್ಪು ಮಾಡ್ತಿಲ್ಲ. ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಹೆಂಡತಿಗೋಸ್ಕರ. ನಿನಗೆ ಶಿಕ್ಷೆ ಕೊಡಿಸೋದಕ್ಕಿಂತ ಇವರಿಬ್ಬರು ಸೇಫ್ಟಿ ಇಂಪಾರ್ಟೆಂಟ್ ನನಗೆ. ನಾನು ಹೇಳಿದ ಹಾಗೆ ನೀನು ಮಾಡಿದ್ರೆ ನಮ್ಮಿಬ್ಬರಿಗೂ ಬೆನಿಫಿಟ್ಟು. ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋ, ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ. ಆ್ಯಂಡ್ ನೀನೆಷ್ಟೇ ಸರ್ಕಸ್ ಮಾಡಿದ್ರೂ ಲೀಲಾ ಮನ್ಸು ಗೆಲ್ಲೋದಕ್ಕಾಗಲ್ಲ, ಇದು ನಿನಗೂ ಗೊತ್ತು. ಯಾಕಂದರೆ ಅವಳ ಮನಸ್ಸಲ್ಲಿರೋದು ನಾನು ಮಾತ್ರ. ಅಮೋಘನ ಮಾತು ಕೇಳಿ ಲೀಲಾ ಕಣ್ಣಲ್ಲಿ ಮತ್ತೆ ನೀರು ಬಂತು. ಅವಳಿಗೀಗ ಅಮೋಘ್ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಅರ್ಥ ಆಗ್ತಿತ್ತು. ಬಾಲ ಅಮೋಘನ ಮಾತಿಗೆ ಒಪ್ಪಿಗೆ ಕೊಟ್ಟ. ಓಕೆ, ವೆಲ್, ನೀನು ಹೇಳ್ದಂಗೆ ಆಗಲಿ, ನೀನು ಎರಡೂ ಕೈ ಎತ್ತಿ ಈ ಕಡೆ ನಡ್ಕೊಂಬಾ ಅಂತ ಬಾಲ ಅಮೋಘಿಗೆ ಆರ್ಡರ್ ಮಾಡ್ದ. ಅದನ್ನು ಕೇಳಿದ ಅಮೋಘ್ ಮತ್ತೆ ಟೀಸ್ ಮಾಡ್ತಾ, ಓಲ್ಡ್ ಆನ್ ಬ್ರದರ್, ಇಷ್ಟೊಂದು ಸ್ಪೀಡು ಒಳ್ಳೇದಲ್ಲ. ನನಗೆ ಯಾಕೋ ಇಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಅಗತ್ಯ ಇದೆ ಅಂತ ಅನಿಸ್ತಿದೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾನು 3 ತನಕ ಕೌಂಟ್ ಮಾಡ್ತೀನಿ. 3 ಅಂತ ಹೇಳಿದ ತಕ್ಷಣ ನಾನಿಲ್ಲಿಂದ ಸ್ಲೋವಾಗಿ ನಡ್ಕೊಂಡ್ಬಿಡ್ತೀನಿ. ಹಾಗೆ ನೀನು ಅವ್ರನ್ನ ಬಿಟ್ಟು ಈ ಕಡೆ ಕಳಿಸ್ಬೇಕು, ಏನಂತ್ಯಾ ಅಂತ ಹೇಳ್ದ. ಆಲ್ರೆಡಿ ಅಮೋಘ್ ತೋಡಿದ ಹಳ್ಳದಲ್ಲಿ ಬಾಲ ಬಿದ್ದಿದ್ದ. ಅವನ ಮಾತಿಗೆ ಒಪ್ಕೊಂಡ. ಅಮೋಘ್ ಸ್ಲೋಲಿ ಮುಂದೆ ಮುಂದೆ ಬರ್ತಿದ್ದ. ಅವನು ಲೀಲಾ ಹತ್ರ ಬಂದಿದ್ದೆ ಲೋ ವಾಯ್ಸಲ್ಲಿ, ಏನೂ ಹೆದರ್ಬೇಡ ಲೀಲಾ, ನೀನೀಗ ಸೇಫ್ ಆಗಿದೆಯಾ, ನಿನಗೇನಾಗೋದಕ್ಕೂ ನಾನು ಬಿಡಲ್ಲ ಅಂತ ಹೇಳ್ದ. ಅದನ್ನು ನೋಡಿ ಬಾಲ, ಹಲೋ ಹೆಂಡ್ತಿ ಮುಂದೆ ಹೀರೋ ಥರ ಬಿಲ್ಡಪ್ ಕೊಟ್ಟಿದ್ದು ಸಾಕು, ಬೇಗ ನನ್ನ ಪಕ್ಕ ಬಂದು ನಿಂತ್ಕೋ ಅಂದ. ಅಮೋಘಗೆ ಏನಾದರೂ ಅಪಾಯ ಆಗ್ಬೋದು ಅಂತ ಲೀಲಾಗೆ ಸಿಕ್ಕಾಬಡೆ ಭಯ ಆಗ್ತಿತ್ತು. ಲೀಲಾ ಭಯಪಟ್ಟ ಹಾಗೆ ಅಮೋಘ್ ಜೀವಕ್ಕೆ ಅಪಾಯ ಆಗುತ್ತೆ. ಈಗಾಗಲೇ ಹುಚ್ಚಿನ ಥರ ಬಿಹೇವ್ ಮಾಡ್ತಿರೋ ಬಾಲ ಜೊತೆ ಅಮೋಘ್ ಹೇಗೆ ಡೀಲ್ ಮಾಡ್ತಾನೆ? ಅಮೋಘ್ ಬಾಲಾಗೆ ತಾನ್ ಸರೆಂಡರ್ ಆಗಿ ಲೀಲಾ ಮತ್ತೆ ಸರೋಜನ ಅವನಿಂದ ಬಿಡಿಸ್ದ. ಅಷ್ಟರಲ್ಲಿ ಸರೋಜಾ ಬೆನ್ ಹಿಂದೆ ಕಟ್ಟಿರೋ ಕೈಗಳಿಂದಾನೆ ಕಷ್ಟಪಟ್ಟು ಲೀಲಾ ಕೈ ಹಿಡ್ಕೊಂಡು ಗೋಡೌನಿಂದ ಹೊರಗಡೆ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಪ್ಲೀಸ್ ಬಿಡಿ ಅಮ್ಮ, ಅಮೋಘ್ ಈ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದು ನನ್ನಿಂದ, ಅವನನ್ನ ಹೀಗೆ ಬಿಟ್ಟು ಹೋಗೋದಕ್ಕಾಗಲ್ಲ. ಈ ಬಾಲ ಯಾಕೋ ಸೈಕೋ ಥರ ಆಡ್ತಾ ಇದ್ದಾನೆ, ಅಮೋಘ್ಗೆ ಏನಾದರೂ ಹರ್ಟ್ ಮಾಡಿಬಿಟ್ರೆ ಅಂತ ಶ್ರೀಲೀಲಾ ಅಳ್ತಾ ಕೇಳ್ಕೊಂಡ್ಲು. ಆದರೆ ಸರೋಜಾ ಅಸಮಾಧಾನದಿಂದ, ನಿನಗೇನು ತಲೆ ಕೆಟ್ಟಿದ್ದೇನೆ, ಹೇಗೂ ಪೊಲೀಸರು ಬಂದಿದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ, ನೀನು ಸುಮ್ಮನೆ ನನ್ನ ಜೊತೆ ನಡಿ, ಮೊದಲು ಈ ದರಿದ್ರ ಜಾಗದಿಂದ ಆಚೆ ಹೋಗೋಣ ಅಂತ ಶ್ರೀಲೀಲಾನ ಬಲವಂತವಾಗಿ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರು. ಅವರಿಬ್ರು ಆಚೆ ಬರ್ತಾ ಇದ್ದ ಹಾಗೆ ರುಕ್ಮಿಣಿ ದೇವಿ ಮತ್ತೆ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೈಟ್ ಆಗಿ ಅವ್ರ ಹತ್ರ ಬಂದರು.
ಮೊದಲು ಅವರಿಬ್ಬರು ಕೈ ಕಟ್ಟಿದ್ದು ಹಗ್ಗ ಬಿಚ್ಚಿದ್ರು. ರುಕ್ಮಿಣಿ ದೇವಿ ಕಾಳಜಿಯಿಂದ, ಸರೋಜಾ, ಲೀಲಾ, ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ ಅಲ್ಲ ಅಂತ ಕೇಳಿದಾಗ ಲೀಲಾ, ಇಲ್ಲ ಅಜ್ಜಿ, ನಾವಿಬ್ರು ಹುಷಾರಾಗಿದ್ದೀವಿ ಅಂದ್ಲು. ರುಕ್ಮಿಣಿ ದೇವಿ ನೆಮ್ಮದಿಯಿಂದ ನೆಟ್ಟಿಸಿರು ಬಿಡ್ತಾ, ಸರಿ ಸರಿ, ನಾವು ಮೊದಲು ಇಲ್ಲಿಂದ ಹೊರಡೋಣ. ಇಲ್ಲಿ ಜಾಸ್ತಿ ಹೊತ್ತಿರೋದು ತುಂಬ ಡೇಂಜರಸ್. ಒಂದು ನಿಮಿಷ ಅಜ್ಜಿ, ಅಮೋಗ್ ಇನ್ನೂ ಒಳಗೆ ಇದ್ದಾನೆ, ನಾವು ಹೀಗೆ ಅವನನ್ನ ಬಿಟ್ಟೋಗೋದು ಸರಿಯಲ್ಲ ಅಂದ್ಲು. ರುಕ್ಮಿಣಿ ದೇವಿ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಆದರೆ ಸರೋಜಾ, ಲೀಲಾ, ಆ ಅಮೋಗ್ ನಿನ್ನ ಅಜ್ಜಿ ಜೊತೆ ಹೇಗೆ ಬಿಹೇವ್ ಮಾಡ್ದ ಅಂತ ನೋಡ್ಲಿಲ್ವಾ ನೀನು? ಏನೇ ಆಗಿದ್ರು ಅವರು ನಮ್ಮನೆ ಹಿರಿಯರು, ಅವ್ರ ನಿರ್ಧಾರಗಳನ್ನ ನಾವು ಗೌರವಿಸ್ಬೇಕು. ಅವನನ್ನ ಸೇವ್ ಮಾಡೋದಕ್ಕೆ ಪೊಲೀಸರು ಇದ್ದಾರೆ ಅಂತ ಅವಳು ಗದರಿದ್ರು. ಆದರೆ ಅಮ್ಮ ಅಂತ ರಾಗ ಎಳೆದ ಶ್ರೀಲೀಲಾನ ಕೋಪದಲ್ಲಿ ನೋಡಿ ಸರೋಜಾ, ಆದ್ರೆ ಗೀದ್ರೆ ಏನಿಲ್ಲ, ಸುಮ್ಮನೆ ಕಾರ್ ಹತ್ತೆ ಅಂತ ಹೇಳ್ತಾ ಬಲವಂತವಾಗಿ ಕಾರಲ್ಲಿ ಕೂರಿಸಿದ್ರು. ರುಕ್ಮಿಣಿ ದೇವಿ ಇನ್ಸ್ಪೆಕ್ಟರ್ ಹಸೀನಾ ಮಲ್ಲಿಕ್ ಕಡೆ ತಿರುಗಿ, ಓಕೆ ಇನ್ಸ್ಪೆಕ್ಟರ್, ನಾವಿನ್ನು ಹೊರಡ್ತೀವಿ ಅಂದಾಗ ಇನ್ಸ್ಪೆಕ್ಟರ್ ಸರ್ಪ್ರೈಸ್ಡ್ ಆಗಿ, ಇದೇನು ಎಲ್ಲರೂ ಹೋಗ್ತಾ ಇದ್ದೀರಲ್ಲ, ಅಲ್ಲಿ ಒಳಗಿರೋ ವ್ಯಕ್ತಿನೂ ನಿಮ್ಮ ಫ್ಯಾಮ್ಲಿಗೆ ಸೇರಿದವನೇ ತಾನೆ ಅಂತ ಕೇಳಿದ್ಲು. ಅದಕ್ಕೆ ರುಕ್ಮಿಣಿ ದೇವಿ ತಣ್ಣನೆ ಧ್ವನಿಯಲ್ಲಿ, ಇಲ್ಲ, ಆ ವ್ಯಕ್ತಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಕಾರ್ ಹತ್ತಿದ್ರು. ನೋಡಿದ್ಯಾ ಮಗ್, ನೀನು ನೋಡಿದ್ರೆ ಅವ್ರಿಗೋಸ್ಕರ ನಿನ್ನ ಪ್ರಾಣನ ಒತ್ತೆ ಇಟ್ಟಿದ್ಯಾ, ಆದರೆ ಅವ್ರು ಯಾರಿಗೂ ನಿನ್ನ ಜೀವದ ಬಗ್ಗೆ ಕನ್ಸರ್ನೇ ಇಲ್ಲ. ಅದಕ್ಕೆ ಇಲ್ಲಿಂದ ಸೇಫಾಗಿ ಹೊರಗಡೆ ಹೋಗಿದ್ದೆ, ನಿನ್ನ ಬಗ್ಗೆ ಯೋಚನೆನೂ ಮಾಡದೆ ಹೊರಟೋದ್ರು, ಪಾಪ ನೀನು ಅಂತ ಹೇಳ್ದ. ಬಾಲ ಪ್ರವೋಕೇಶನ್ಗೆ ಅಮೋಗ್ ಏನೂ ಮಾತಾಡಲಿಲ್ಲ. ಅವನು ಲೀಲಾ ಸೇಫಾಗಿ ಅಲ್ಲಿಂದ ಹೋಗ್ತಾ ಇರೋದನ್ನ ನೋಡಿ ರಿಲ್ಯಾಕ್ಸ್ಡ್ ಆಗಿದ್ದ. ರೇಸ್ ಯುವರ್ ಹ್ಯಾಂಡ್ಸ್, ಡೋಂಟ್ ಮೂವ್ ಅಂದಾಗ ಅಮೋಗ್, ಆಗಲ್ಲ, ಏನಿವಾಗ ಅಂತ ಹೇಳ್ದ. ಬಾಲ ಪೇಷನ್ಸ್ ಕಮ್ಮಿ ಆಗ್ತಿತ್ತು. ಅವನು, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೆದರ್ಕೊಂಡು ಹೆಂಡ್ತಿನ ಬಿಟ್ಬಿಡು ಅಂತ ಕೂಗರಿತಿದ್ದೆ, ಆದರೆ ಈಗೇನು ತುಂಬ ಕೂಲಾಗ್ಬಿಡಿದ್ಯಾ? ಏನು ಪ್ಲ್ಯಾನ್ ಮಾಡ್ಕೊಂಬಂದಿದೆಯೋ ನಿಜ ಹೇಳು ಅಂದ. ಅಮೋಘ್ ಆರಾಮಾಗಿ, ಆವಾಗ ನನ್ನ ಹೆಂಡ್ತಿ ನಿನ್ನ ಕಸ್ಟಡಿನಲ್ಲಿದ್ಲು, ಅವಳಿಗೆ ಏನೂ ಆಗಬಾರ್ದು ಅಂತ ನಾನು ತಾಳ್ಮೆಯಿಂದ ನಡ್ಕೊಂಡೆ, ಆದರೆ ಈಗ ಪರಿಸ್ಥಿತಿ ಬೇರೆನೇ ಇದೆಯಲ್ಲ ಅಂತ ಹೇಳ್ತಾ ಒಂದೇ ಕ್ಷಣದಲ್ಲಿ ಬಾಲ ಕೈ ತಿರುಚಿ ಅವನಿಂದ ದೂರ ಸರಿದಿದ್ದ. ಮತ್ತೆ ನಿನ್ನ ಕೆಲಸ ಹೆಂಗೆ ನಡೀತಿದೆ ಬಾಲ? ಅರಸು ಗ್ರೂಪ್ ಅವರು ನಿನ್ನ ಒದ್ದೋಡ್ಸಿರ್ಬೇಕಲ್ಲ ಅಂತ ನಕ್ಕ. ಅಮೋಘ್ ಮಾತು ಕೇಳಿ ಬಾಲಕ್ಕೆ ಶಾಕ್ ಆಯ್ತು. ಯಾಕಂದ್ರೆ ಬಾಲ ತನ್ನನ್ನು ಅರಸು ಗ್ರೂಪ್ಸ್ ಕೆಲಸದಿಂದ ತೆಗೆದು ಹಾಕಿದೆ ಅಂತ ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಇದೆಲ್ಲ ನೀವು ಹೇಗೆ ಗೊತ್ತಾಯ್ತು ಅಂತ ಕೇಳ್ದ. ಈಗ ಬಾಲ ವಾಯ್ಸ್ ತಡವರ್ಸಿದ್ನ ಅಬ್ಸರ್ವ್ ಮಾಡಿದ ಅಮೋಘ್ ಸ್ಮೈಲ್ ಮಾಡ್ತಾ, ಹಾಗೆ ಇನ್ನೂ ಒಂದು ಪ್ರಶ್ನೆ ಇದೆ, ನಿನ್ನನ್ನು ಕೆಲಸದಿಂದ ತೆಗಿಬೇಕಾದ್ರೆ ನೀನು ಅರಸು ಫ್ಯಾಮ್ಲಿನಲ್ಲಿ ಯಾರಿಗೋ ಸಿಟ್ಟು ಬರೋ ಹಂಗೆ ಮಾಡಿದೆ ಅಂತ ಹೇಳಿದ್ರ ನಿನಗೆ ಅಂತ ಕೇಳ್ದ. ಜಾಸ್ತಿ ತಲೆ ಕೆಡಿಸ್ಕೊಬೇಡ, ನಿನ್ನ ಕೆಲಸ ಹೋಗೋದಕ್ಕೆ ಕಾರಣ ಆಗಿರೋ ವ್ಯಕ್ತಿ ನಿನ್ನ ಕಣ್ಣು ಮುಂದೆನೇ ಇದ್ದಾನೆ ಅಂತ ಹೇಳ್ತಾ ಕಾಲರ್ ಸರಿ ಮಾಡಿಕೊಂಡು, ನಿನಗಿನ್ನೂ ನನ್ನ ಇಂಟ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಲ್ಲ, ನೋ ವರೀಸ್, ಐ ಆಮ್ ಅಮೋಘ್ ಅರಸ್ ಅಂದ. ಅದನ್ನು ಕೇಳ್ತಾ ಇದ್ದ ಹಾಗೆ ಬಾಲ ಕೈಲಿದ್ದ ಚಾಕು ಕೆಳಗಡೆ ಬಿತ್ತು. ನಾನು ನಿನ್ನ ನಂಬಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ? ಕೆಲಸ ಇಲ್ಲದೆ ಮಾವನ ಮನೆಯಲ್ಲಿ ಬಿಟ್ಟು ಕೂಳ್ ತಿನ್ಕೊಂಡು ಬಿದ್ದಿರೋ ನೀನು ಅರಸು ಫ್ಯಾಮ್ಲಿ, ಅಜಗಜಾಂತರದ ವ್ಯತ್ಯಾಸ ನನಗೆ ನಂಬಕ್ಕಾಗ್ತಾ ಇಲ್ಲ. ಅಮೋಘ್ ಅದಕ್ಕೆ, ನಿನ್ನ ಮುಂದೆ ನನ್ನ ಐಡೆಂಟಿಟಿ ಪ್ರೂವ್ ಮಾಡ್ಕೊಳ್ಳೋ ದರ್ದ್ ನನಗೇನಿಲ್ಲಪ್ಪ, ಆದರೂ ಸುಮ್ಮನೆ ತಮಾಷೆಗೆ ನಾನು ನಿನಗೇನೋ ತೋರಿಸ್ತೀನಿ ಅಂಥೇಳಿ ಮೊಬೈಲ್ ತೆಗೆದು ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ದ ಅಷ್ಟೆ. ಇಷ್ಟೊತ್ತು ಅಲ್ಲಿದ್ದ ವಾತಾವರಣ ಇವಾಗ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿತ್ತು. ಅಮೋಘ್ ಸರ್, ಐ ಆಮ್ ಸೋ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಸರ್ ಅಂತ ಬೇಡಿದ್ದಕ್ಕೆ ಅಮೋಘ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಅದಾದಮೇಲೆ ಅವನು, ಓಕೆ ಬಾಲ, ನಿಂಗೆ ನಿಜವಾಗ್ಲೂ ನಿನ್ನ ತಪ್ಪಿನ ಅರಿವಾಗಿದೆ ಅಂದರೆ ನಾನು ನಿನಗೆ ಕ್ಷಮಿಸ್ತೀನಿ, ಆದರೆ ನೀನಿವಾಗ ಕಾನೂನು ಮುರಿದಿದ್ಯಾ, ಅದಕ್ಕೆ ನಾನು ನಿನ್ನನ್ನು ಬಿಟ್ಟರು ಹೊರಗಡೆ ಇರೋ ಪೊಲೀಸರು ನಿನ್ನನ್ನು ಬಿಡಲ್ಲ ಅಂತ ಹೇಳ್ದ. ಅದಕ್ಕೆ ಬಾಲ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಸರ್, ಜಸ್ಟ್ ನೀವು ನನಗೆ ಕ್ಷಮಿಸಿದ್ರೆ ನನಗಷ್ಟೇ ಸಾಕು, ಹೇಗೂ ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ, ಸೊ ದೊಡ್ಡ ಶಿಕ್ಷೆ ಏನು ಸಿಗಲ್ಲ ಅಂತಂದ. ಅಮೋಘ್ ಕಾಮಾಗಿ, ಆಲ್ ರೈಟ್, ಹಾಗಿದ್ರೆ ನೀನು ಈಗಲೇ ಹೊರಗಡೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು, ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯ ಆಗು, ಎಲ್ಲಿ ತನಕ ನೀನು ಇನ್ನೊಂದು ತಪ್ಪು ಕೆಲಸ ಮಾಡಲ್ವೋ ಅಲ್ಲಿ ತನಕ ನಾನು ನಿನ್ನ ಮೇಲೆ ಏನೂ ಚಾರ್ಜಸ್ ಹಾಕಲ್ಲ ಅಂಥೇಳಿ ಎದ್ದು ನಿಂತು ಬಾಗಿಲ ಕಡೆ ಹೆಜ್ಜೆ ಹಾಕ್ದ. ಹೊರಗಡೆ ಪೊಲೀಸರೆಲ್ಲ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿದ್ರು. ಅಮೋಘ್ ಹೊರಗಡೆ ಬಂದಿದ್ದೆ ಇನ್ಸ್ಪೆಕ್ಟರ್ ಹಸೀನಾ ಅವ್ರ ಹತ್ರ ಓಡೋಗಿ, ನಿಮ್ಗೇನು ಏಟಾಗಿಲ್ಲಲ್ಲ ಸರ್ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ನೋ ಇನ್ಸ್ಪೆಕ್ಟರ್, ನಾನು ಹುಷಾರಾಗಿದ್ದೀನಿ, ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಇನ್ನೇನೂ ಇಲ್ಲ ಅಂದರೆ ನಾನು ಹೊರಡ್ತೀನಿ ಅಂತ ಹೇಳ್ದ. ಅವನು ಅಲ್ಲಿಂದ ಸ್ವಲ್ಪ ದೂರ ಬಂದಿದ್ದವನೇ ಅಷ್ಟರಲ್ಲಿ ಅಲ್ಲಿಗೊಂದು ದೊಡ್ಡ ಕಾರ್ ಬಂದು ಅಮೋಘ್ ಪಕ್ಕ ನಿಂತ್ಕೋತು. ಅಮೋಘ್ ಬಂದಿರೋದು ಯಾರು ಅಂತ ನೋಡಿದ್ದೆ, ಅದರೊಳಗೆ ದೇಸಾಯಿ ಇಳಿದು ಬಂದ. ಅವನು ಅಮೋಘನ್ ಹಗ್ ಮಾಡಿ, ನಿನಗೇನಾಗಿಲ್ಲ ತಾನೆ ಅಮೋಘ್? ನಾನು ಎಷ್ಟೊತ್ತಿಂದ ನಿನಗೋಸ್ಕರ ವೇಟ್ ಮಾಡ್ತಿದ್ದೆ ಗೊತ್ತಾ
ಅಂತ ಹೇಳ್ತಾ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಹೊರಟೋದ. ಸ್ವಲ್ಪ ಹೊತ್ತಾದ್ಮೇಲೆ ದೇಸಾಯಿ ತನ್ನ ಹೋಟೆಲಿನ ರೂಮಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದ. ಅವನ ಎದುರಿಗಿನ ಸೋಫಾದಲ್ಲಿ ಅಮೋಘ್ ಕೂತಿದ್ರೆ ಮತ್ತೊಂದು ಕಡೆ ಮೂಲೆಯಲ್ಲಿ ನಾಗ ಭಯದಲ್ಲಿ ನಡಕ್ತಾ ನಿಂತಿದ್ದ. ದೇಸಾಯಿ ತಲೆ ತಗ್ಗಿಸ್ತಾ, ನಾಗ ಇಂದ ಇವತ್ತು ನಿಂಗೆ ತುಂಬ ತೊಂದರೆ ಆಗೋಯ್ತು ಅಮೋಘ್. ಅವನ ಕಡೆಯಿಂದ ನಾನು ನಿಂಗೆ ಸಾರಿ ಕೇಳ್ತೀನಿ, ನನಗೆ ಕ್ಷಮಿಸ್ಬಿಡು ಅಂತ ಕೇಳಿದವನು ನಾಗನ ಹತ್ರ ಹೋಗಿ, ನಿನ್ನ ಹತ್ರ ಈಗೇನು ಹೇಳೋದಕ್ಕೆ ವಿಷಯ ಇಲ್ಲ ಅಲ್ಲ, ಇಲ್ವಾ ನಾಗ, ಏನೂ ಇಲ್ವಾ ಅಂತ ಸೀರಿಯಸ್ ಆಗಿ ಕೇಳ್ದ. ಅದನ್ನು ಅರ್ಥ ಮಾಡ್ಕೊಂಡಾಗ, ಇದೆ ಇದೆ ಮಿಸ್ಟರ್ ಅಮೋಘ್, ನನಗೆ ಕ್ಷಮಿಸ್ಬಿಡಿ, ನನಗಾಗ ನೀವು ಯಾರು ಅಂತ ಗೊತ್ತಿಲ್ಲದೆ ಆ ಥರ ಎಲ್ಲ ಮಾತಾಡ್ಬಿಟ್ಟೆ. ಆದರೆ ಇವಾಗ ನಂಗೆ ಚೆನ್ನಾಗಿ ಗೊತ್ತು, ಸೊ ಇನ್ಯಾವತ್ತೂ ಹಿಂಗೆ ಮಾಡಲ್ಲ. ಬೇಕಿದ್ರೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನೀವೇನು ಮಾಡು ಅಂತ ಹೇಳ್ತಿರೋ ಅದನ್ನೆಲ್ಲ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ದ. ಓಕೆನಾಗ, ನಾನೇನಿಗೆ ಕ್ಷಮಿಸ್ತೀನಿ, ಆದರೆ ಇದಕ್ಕೆ ಬದಲಾಗಿ ನೀನು ನಂಗೊಂದು ಕೆಲಸ ಮಾಡಿಕೊಡ್ಬೇಕು. ಇವತ್ತಿಂದ ಪ್ರೀತಮ್ ಚಕ್ರವರ್ತಿ ಮೇಲೆ ಕಣ್ಣಿಟ್ಟಿರು. ಅವನೇನು ಮಾಡ್ತಾನೆ ಅಂತೆಲ್ಲ ನಂಗೆ ಇನ್ಫಾರ್ಮೇಷನ್ ಟೈಮಿಗೆ ಬರ್ತಿರ್ಬೇಕು ಅಂತ ಹೇಳ್ದ. ನಂತರ ಅವನು ದೇಸಾಯಿ ಕಡೆ ತಿರುಗಿ, ನಾನು ಬರ್ತೀನಿ ಅಂಥೇಳಿ ಅಲ್ಲಿಂದ ಎದ್ದೋದ. ಮನೆಗೆ ವಾಪಸ್ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಅಮೋಘ್ 2 ದಿನ ಹೋಟೆಲ್ನಲ್ಲೇ ಸ್ಟೇ ಮಾಡಿದ್ದ. ಅವತ್ತು ಅಮೋಘ್ ಒಂದು ರಿಯಲ್ ಎಸ್ಟೇಟ್ ಏಜೆಂಟನ್ನು ಮೀಟ್ ಮಾಡಬೇಕು ಅಂತ ಹೊರಟಿದ್ದ. 2 ಗಂಟೆ ಬೈಕ್ ರೈಡ್ ಮಾಡಿ ಫೈನಲಿ ರಿಯಲ್ ಎಸ್ಟೇಟ್ ಕಂಪ್ನಿ ರೀಚ್ ಆದ. ಕೆಲವು ನಿಮಿಷಗಳ ನಂತರ ಅಲ್ಲಿಗೆ ಒಬ್ಳು ಲೇಡಿ ಬಂದು ಒಂದು ಕ್ಯಾಟಲಾಗ್ನ ಅಮೋಘನ ಕೈ ಕೊಟ್ಟು, ಇಲ್ಲೊಂದಿಷ್ಟು ಮನೆಗಳ ಇನ್ಫಾರ್ಮೇಷನ್ ಇದೆ, ನೀವಿದನ್ನು ನೋಡಿ ಯಾವುದಾದ್ರೂ ಫ್ಲ್ಯಾಟ್ ಇಷ್ಟ ಆಗುತ್ತಾ ಅಂತ ನೋಡಿ ಅಂದ್ಲು. ಅಷ್ಟರಲ್ಲಿ ಕಂಪ್ನಿ ಒಳಗೆ ಇನ್ನೂ 2 ಎಂಟ್ರಿ ಆದರು. ಅಮೋಘ್ ಕ್ಯಾಟಲಾಗ್ ನೋಡ್ತಾ ಇರಬೇಕಾದ್ರೆ ಅವನಿಗೊಂದು ಎಕ್ಸೈಟೆಡ್ ವಾಯ್ಸ್ ಕೇಳಿಸ್ತು. ಅಮೋಘ್, ನೀನಿಲ್ಲೇನು ಮಾಡ್ತಿದ್ಯಾ? ಆ ವಾಯ್ಸ್ ಕೇಳಿ ಅಮೋಘ್ ಒಂದ್ಸಲ ಕಕ್ಕಾಬಿಕ್ಕಿ ಅದ. ಯಾಕಂದರೆ ಅದು ಅವನ ಹೆಂಡತಿ ಶ್ರೀಲೀಲಾ ವಾಯ್ಸು. ಹೀಗೆ ಸ್ವಲ್ಪ ಕೆಲಸ ಇತ್ತಿರಲಿಲ್ಲ, ಅದಕ್ಕೆ ಬಂದೆ ಅಂತ ಹೇಳಿ ಶ್ರೀಲೀಲಾ ಪಕ್ಕ ಇರೋ ವ್ಯಕ್ತಿ ಕಡೆ ಪ್ರಶ್ನಾರ್ಥಕವಾಗಿ ನೋಡ್ದ. ಅಮೋಘ್ ಏನಾದರೂ ಹೇಳೋದಕ್ಕೂ ಮೊದಲೇ ಶ್ರೀಲೀಲಾ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ, ಲೀಲಾ ಹೂಸಿ ಅಂತ ಕೇಳ್ದ. ಶ್ರೀಲೀಲಾ, ಓಹ್ ಸಾರಿ ದೀಪಕ್, ನೀವು ನನ್ನ ಜೊತೆ ಬಂದಿದ್ದೀರಾ ಅನ್ನೋದನ್ನ ಒಂದು ಕ್ಷಣ ಮರ್ತೇ ಬಿಟ್ಟಿದ್ದೆ. ದಿಸ್ ಇಸ್ ಮೈ ಹಸ್ಬೆಂಡ್ ಅಮೋಘ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಲು. ಅಮೋಘ್ ಹೆಸರು ಕೇಳಿದ ತಕ್ಷಣ ದೀಪಕ್ ಕೊಂಕು ನಗುತ್ತಾ, ಓಹ್ ಇವನೇನಾ ನಿನ್ನ ಇವರೇನಾ ನಿನ್ನ ಹಸ್ಬೆಂಡ್ ಅಂತ ಕೇಳ್ದ. ಅಮೋಘ್ ಅವನನ್ನು ತೀಕ್ಷ್ಣವಾಗಿ ನೋಡಿದ್ರೆ ಶ್ರೀಲೀಲಾ ಶಾಕಲ್ಲಿ ನಿಂತಿದ್ಲು. ಆಗ ಅಮೋಘ್, ಲೀಲಾ ಇವನು ಯಾರು ಅಂತ ಹೇಳಲೇ ಇಲ್ಲ ಅಂತ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ದ. ಇಷ್ಟಕ್ಕೂ ಈ ದೀಪಕ್ ಯಾರು? ಅವನ್ಯಾಕೆ ಶ್ರೀಲೀಲಾ ಜೊತೆ ಬಂದಿದ್ದಾನೆ? ತನ್ನ ಪ್ರೀತಿಯ ಹೆಂಡತಿ ಇನ್ನೊಬ್ಬನ ಜೊತೆಗೆ ಬಂದಿರೋದು ನೋಡಿ ಅಮೋಘ್ ಹೆಂಗೆ ರಿಯಾಕ್ಟ್ ಮಾಡ್ತಾನೆ? ಫ್ಲ್ಯಾಟ್ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆಫೀಸಿಗೆ ಬಂದಿದ್ದ ಅಮೋಘ್ ಲೀಲಾ ಮತ್ತು ದೀಪಕ್ನ ನೋಡಿ ಶಾಕ್ ಆಗಿದ್ದ. ಶ್ರೀಲೀಲಾ ಅಮೋಘನ್ನ ದೀಪಕ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ದೀಪಕ್ ಅವನ ಬಗ್ಗೆ ಕೇವಲವಾಗಿ ಮಾತಾಡಿದ್ದ. ಅಮೋಘ್ ದೀಪಕ್ ಯಾರು ಅಂತ ಶ್ರೀಲೀಲಾನ್ ಕೇಳಿದಾಗ ಅವಳು, ಇವರು ದೀಪಕ್ ಜೈಸ್ವಾಲ್ ಅಂತ, ಅಜ್ಜಿಗೆ ಪರಿಚಯದವರು. ಅಜ್ಜಿ ಫ್ಲ್ಯಾಟ್ ತೊಗೋಬೇಕು ಅಂತಿದ್ದಾರೆ, ಸೊ ಅಮ್ಮ ನನ್ನನ್ನು ಹೆಲ್ಪ್ಗೆ ಅಂತ ಇವ್ರ ಜೊತೆ ಕಳಿಸಿದ್ಲು ಅಂದ್ಲು. ದೀಪಕ್ ಅಮೋಘ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಿದ್ದ. ಅವನು, ಅಮೋಘ್ ನೀನು ಇಲ್ಲಿಗೆ ಫ್ಲ್ಯಾಟ್ ನೋಡೋದಕ್ಕೆ ಬಂದಿದ್ಯಾ ಅಂತ ಕೇಳ್ದ. ಆಗ ಅಲ್ಲೇ ನಿಂತಿದ್ದ ಸ್ಟಾಫ್, ಹೌದು ಸರ್ ಅಂತ ಅಮೋಘ್ ಪರವಾಗಿ ತಾನೇ ಉತ್ತರ ಕೊಟ್ಲು. ಶ್ರೀಲೀಲಾ ಸರ್ಪ್ರೈಸ್ ಆಗಿ ಅಮೋಘ್ ಕಡೆ ನೋಡಿದ್ಲು. ಅಷ್ಟರಲ್ಲಿ ದೀಪಕ್, ರಿಯಲಿ ಬಟ್ ಇಲ್ಲಿ ಫ್ಲ್ಯಾಟ್ ತೊಗೊಳ್ಳೋಷ್ಟು ದುಡ್ಡಿದೆ ನಿನ್ನ ಹತ್ರ? ಇಲ್ಲೆಲ್ಲ ಫ್ಲ್ಯಾಟ್ಗಳು ಸಿಕ್ಕಾಪಟ್ಟೆ ಹೈ ಕ್ಲಾಸ್ ಆಗಿರುತ್ತೆ, ಪ್ರೈಸು ಅಷ್ಟೇ ಇರುತ್ತೆ ಆಬ್ವಿಯಸ್ಲಿ ಅಂತ ವ್ಯಂಗ್ಯ ಮಾಡ್ದ. ಅಮೋಘ್ ಒಂದು ಮಾತಲ್ಲಿದ್ದ ವ್ಯಂಗ್ಯನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ, ಅದನ್ನೇ ನೋಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ದ. ಶ್ರೀಲೀಲಾ ಫೋನ್ ರಿಂಗ್ ಆಯಿತು. ಅವಳು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾ ಆಚೆ ಹೋದ್ಲು. ಅವಳು ಕಾಲ್ ಮಾಡಿದ್ದು ಸರೋಜಾ. ಆ ಕಡೆ ಶ್ರೀಲೀಲಾ ಸರೋಜಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ದೀಪಕ್ ಅಮೋಘ್ಗೆ ಇನ್ನಷ್ಟು ಅವಮಾನ ಮಾಡ್ತಿದ್ದ. ಅಲ್ಲಿದ್ದ ಸ್ಟಾಫ್ ಕಡೆ ತಿರುಗಿ, ಇಲ್ಲಿಗೆ ಯಾರಾದರೂ ಫ್ಲ್ಯಾಟ್ ತೊಗೊಳಕ್ಕೆ ಬಂದ್ಬಿಟ್ರೆ ಅವ್ನು ಯಾರು ಏನು ಅನ್ನೋದನ್ನ ಸ್ವಲ್ಪ ವಿಚಾರಿಸ್ಬೇಕು ತಾನೆ ನೀವು? ಇಂಥ ಬಿಕಾರಿಗಳ ಜೊತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇಲ್ಲಿನ ಫ್ಲ್ಯಾಟ್ಸು ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮೊದಲೇ ಹೇಳಿದರೆ ಅವನು ಆಗಲೇ ಇಲ್ಲಿಂದ ಹೊರಟೋಗ್ತಿದ್ದ ರೀ ಅಂತ ಅವಳನ್ನು ತರಾಟೆಗೆ ತೊಗೊಂಡ. ಆ ಲೇಡಿ ಸ್ವಲ್ಪ ಎಂಬ್ಯಾರೆಸ್ಮೆಂಟಲ್ಲಿ, ಅದು ಹಾಗಲ್ಲ ಸರ್, ಕಸ್ಟಮರ್ ಯಾರೇ ಆಗಿದ್ರು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಡ್ಯೂಟಿ ಅಂದ್ಲು. ದೀಪಕ್ ಏನೋ ಯೋಚನೆ ಮಾಡಿ, ಅಂದಾಗ ನಿನ್ನ ಹೆಸರೇನು? ಅಮೋಘಲ್ಲ? ರೈಟ್, ಅಜ್ಜಿ ನಿನ್ನ ಬಗ್ಗೆ ನಂಗೆಲ್ಲ ಹೇಳಿದ್ದಾರೆ. ನಾವಿಲ್ಲಿ ಫ್ಲ್ಯಾಟ್ಸ್ನ ಸೇಲ್ ಮಾಡ್ತೀವಿ, ನೀನಿಲ್ಲಿ ರೆಂಟಿನ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದ್ಯಾ ಅಂದರೆ ನೀನು ಬಂದಿರೋ ಜಾಗ ಕರೆಕ್ಟ್ ಇಲ್ಲ. ಬಟ್ ಐ ಕ್ಯಾನ್ ಹೆಲ್ಪ್ ಯು ಅಂತ ಕೊಬ್ಬಲ್ಲಿ ಹೇಳ್ದ. ಅಮೋಘ್ ಅವನನ್ನು ದಿಟ್ಟಿಸ್ ನೋಡಿ, ಇದನ್ನೆಲ್ಲ ನೀನು ಯಾಕೆ ಹೇಳ್ತಿದ್ಯಾ? ನೀನೇನಾದರೂ ಇಲ್ಲಿಗೆ ಏಜೆಂಟಾಗಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ದೀಪಕ್ ಹೆಮ್ಮೆಯಿಂದ, ಹೌದು ನಾನು ಇಲ್ಲೇ ಕೆಲಸ ಮಾಡೋದು, ಆದರೆ ಏಜೆಂಟ್ ಅಲ್ಲ, ಮ್ಯಾನೇಜರ್ ಅಂತ ಲೋಕೇಶ್ ಕನಗರಾಜ್ ಫಿಲ್ಮ್ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟ. ದೀಪಕ್ ಮಾತು ಕೇಳಿ ಅಮೋಘಗೆ ನಗು ಬಂತು. ಅವನು, ಹಾಗಿದ್ರೆ ತುಂಬ ಒಳ್ಳೆಯದು,
ಅಂತ ಹೇಳ್ತಾ ತನ್ನ ಜೇಬಿಂದ ಯಾರಿಗೋ ಕಾಲ್ ಮಾಡೋದಕ್ಕಂತ ಮೊಬೈಲ್ ತೆಗೆದ. ಅದೇ ಟೈಮಿಗೆ ಸರಿಯಾಗಿ ಭಾನು ಆ ಕಂಪ್ನಿ ಒಳಗೆ ಬಂದ್ಲು. ಈಗ ತಾನೇ ಫೋನಲ್ಲಿ ಮಾತಾಡಿದ್ ಮುಗಿಸಿ ಒಳಗಡೆ ಬಂದಿದ್ದು ಶ್ರೀಲೀಲಾ ನೋಡಿ ಖುಷಿಯಾಗಿ, ಹೇ ಲೀಲಾ, ವಾಟ್ ಅ ಸಡನ್ ಸರ್ಪ್ರೈಸ್, ನೀನೇನೇ ಇಲ್ಲಿ ಅಂತ ಕೇಳಿದ್ಲು. ಆದರೆ ಲೀಲಾ ಈಗ ಯಾರ ಜೊತೆ ನಾವು ಮಾತಾಡೋ ಮೂಡಲ್ಲಿ ಇರಲಿಲ್ಲ. ಅವಳ ಮೂಡ್ ತುಂಬ ಹಾಳಾಗಿತ್ತು. ಸೊ ಅವಳು ಭಾನುಗೆ ಜಸ್ಟ್ ಸ್ಮೈಲ್ ಮಾಡಿ, ಹಾಯ್ ಭಾನು ಅನ್ನೋಷ್ಟರಲ್ಲಿ ದೀಪಕ್ ಅವಳನ್ನ ಇಂಟ್ರಪ್ಟ್ ಮಾಡಿ, ಇವ್ರು ಯಾರು ಲೀಲಾ ಅಂತ ಕೇಳ್ದ. ಅವನ ಪ್ರಶ್ನೆ ಇಷ್ಟ ಆಗದೆ ಇದ್ರು ಲೀಲಾ ಕರ್ಟಸಿಗೋಸ್ಕರ, ಇವಳು ಭಾನು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ಲು. ಅಷ್ಟರಲ್ಲಿ ಭಾನು ದೃಷ್ಟಿ ಅಲ್ಲೇ ಫೋನ್ ಹಿಡ್ಕೊಂಡು ನಿಂತಿದ್ದ ಅಮ್ಮೋ ಕಡೆ ಹೋಯ್ತು. ಅವಳು ಸ್ವಲ್ಪ ಶಾಕ್ ಆಗಿ, ಹೇ ಬಾಸ್ ನೀವೇನಿಲ್ಲಿ ಅಂತ ಕೇಳಿದ್ಲು. ಅಮ್ಮೋಗೆ ಯಾರಿಗೋ ಕಾಲ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದ. ಸೊ ಅವ್ನು ಭಾನುಗೆ ಜಸ್ಟ್ ಹಾಯ್ ಮಾಡಿ ಇನ್ನೊಂದು ಕಡೆ ಹೋಗಿ ನಿಂತ್ಕೊಂಡ. ಈ ಕಡೆ ದೀಪಕ್, ನೀನು ಲೀಲಾ ಬೆಸ್ಟ್ ಫ್ರೆಂಡ್ ಅಂದರೆ ನೀನು ಸ್ಪೆಷಲ್ಲೇ, ಐ ಆಮ್ ಅ ಮ್ಯಾನೇಜರ್ ಹಿಯರ್ ಅಂತ ಹೇಳ್ತಾ ತನ್ನ ಕೈ ಮುಂದೆ ಚಾಚ್ದ. ಯಾಕೋ ಭಾನುಗೆ ದೀಪಕ್ ಇಷ್ಟನೇ ಆಗಲಿಲ್ಲ. ಅವಳು ಅವನಿಗೆ ಹಲೋ ಹೇಳಿ ಅಮೋಘ್ ಕಡೆನೇ ನೋಡ್ತಿದ್ಲು. ಭಾನು ಮುಂದೆ ಬಿಲ್ಡಪ್ ತಗೋಬೇಕು ಅನ್ಕೋತಿದ್ದ ದೀಪಕ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ಬಿಟ್ಟಿತ್ತು. ಆ ಟೈಮಿಗೆ ಸರಿಯಾಗಿ ಶ್ರೀಲೀಲಾ ಫೋನ್ ರಿಂಗ್ ಆಯ್ತು. ಅದು ಆಫೀಸ್ ಕಾಲ್. ಶ್ರೀಲೀಲಾ ದೀಪಕ್ ಕಡೆ ನೋಡಿ, ಸಾರಿ ದೀಪಕ್, ನಾನೀಗ ಅರ್ಜೆಂಟಾಗಿ ಹೋಗಬೇಕು, ಫ್ಲ್ಯಾಟ್ ನೋಡೋದಕ್ಕೆ ಇನ್ನೊಂದು ದಿನ ಬರ್ತೀನಿ, ಬಾಯ್ ಅಂತ ಹೇಳಿ ಭಾನು ಮತ್ತು ಅಮೋಘ್ ಇಬ್ರಿಗೂ ಸನ್ನೆ ಮಾಡಿ ಅಲ್ಲಿಂದ ಹೊರಟೋದು. ಅದಾದಮೇಲೆ ಅಮೋಘ್ ಕಾಲ್ ಮುಗಿಸಿ ಎಲ್ಲರೂ ಇರೋ ಕಡೆ ಬಂದ. ಇಷ್ಟೊತ್ತು ಅವನು ವ್ಯಂಗ್ಯನೆಲ್ಲ ಸಹಿಸ್ಕೊಂಡಿದ್ದ ಅಮೋಘ್ಗೆ ಇವಾಗ ನಿಜವಾಗ್ಲೂ ಇರಿಟೇಟ್ ಆಯಿತು. ಅವನು, ನಿಜ ಹೇಳ್ಬೇಕಂದ್ರೆ ನನಗೆ ನೀನು ಸ್ವಲ್ಪನೂ ಇಷ್ಟ ಆಗಿಲ್ಲ ದೀಪಕ್, ಆದರೆ ನಿನ್ನ ಕಂಪ್ನಿಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದೆ, ಅದಕ್ಕೆ ನಂಗೆ ಯಾವುದಾದ್ರೂ ಒಂದು ಒಳ್ಳೆ ಮನೆ ತೊಗೋಬೇಕು. ನೀನು ಹೆಂಗೂ ಇಲ್ಲೇ ಮ್ಯಾನೇಜರ್ ತಾನೆ, ಸೊ ನೀನು ಹೇಳು ಯಾವ ಮನೆ ಬೆಸ್ಟು ಅಂತ ಕೇಳ್ದ. ಅಮೋಘನ್ ಮಾತು ಕೇಳಿ ದೀಪಕ್ ನಗ್ತಾ, ಪಾ ಶಾಬಾಷ್, ವಾಹ್, ಇಲ್ಲಿ ನೋಡು, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಹೆಸರು ಸ್ಕೈ ಟವರ್ ಅಂತ. 85 ಫ್ಲೋರ್ಸ್ ಇದೆ. ಇದ್ರ ಪೆಂಟ್ ಹೌಸ್ನ ಯಾರು ಬೇಕಿದ್ರೂ ತೊಗೋಬೋದು, ಆದರೆ ಆ ಪ್ರೈಸ್ ಟ್ಯಾಗಲ್ಲಿ ಇರೋಷ್ಟು ದುಡ್ಡು ಕೊಡ್ಬೇಕಷ್ಟೇ. ಈ ಪ್ರೈಸ್ ಜಸ್ಟ್ 60 crores ಓನ್ಲಿ ಅಂತ ಹೇಳ್ತಾ, ಅಷ್ಟೊಂದು ದುಡ್ಡನ್ನ ನೀನು ಕನ್ಸಲ್ಲೂ ನೋಡಿಲ್ಲ ಅನ್ಸುತ್ತಲ್ಲ. ಕನ್ಸು ಕಾಣೋದಕ್ಕೂ ಲೆವೆಲ್ ಬೇಕಮ್ಮ, ನನಗೆ ಮೊದಲೇ ಗೊತ್ತಿತ್ತು, ಇವಾಗಲೂ ಕಾಲ ಮಿಂಚಿಲ್ಲ, ಸುಮ್ಮನೆ ಹೋಗ್ಬಿಡಿಲಿಂದ ಇರಿಟೇಟ್ ಮಾಡ್ಬೇಡ ನನ್ನ ಅಂತಂದ. ಅಮೋಘ್ ದೀಪಕ್ ಮಾತನ್ನ ಇಗ್ನೋರ್ ಮಾಡಿ ಜೇಬಲ್ಲಿದ್ದ ಬ್ಲ್ಯಾಕ್ ಕಾರ್ಡ್ ತೆಗೆದು ಅಲ್ಲಿನ ಸ್ಟಾಫ್ ಕೈ ಕೊಟ್ಟ. ಬ್ಲ್ಯಾಕ್ ಕಾರ್ಡ್, ಇದು ನಿನ್ನ ಹತ್ರ ಹೆಂಗೆ ಬಂತು? ಫೇಕ್ ಕಾರ್ಡ್ ತೋರಿಸಿ ನಮ್ಮನ್ನು ಫೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳ್ದ. ಅಮೋಘ್ ಮಾತ್ರ ಫುಲ್ ಕಾನ್ಫಿಡೆನ್ಸಲ್ಲಿ, ಇದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ಸ್ವೈಪ್ ಮಾಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂದ. ಅದೇ ಟೈಮ್ಗೆ ದೀಪಕ್ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ಅದೊಂದು ಇಂಪಾರ್ಟೆಂಟ್ ಕಾಲ್ ಆಗಿದ್ದರಿಂದ ಅವನು ಹೊರಗಡೆ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ದ. ಅದನ್ನು ನೋಡಿದ ಅಮೋಘ್, ನಿಮ್ಮ ಮ್ಯಾನೇಜರೀಗ ಬ್ಯುಸಿ ಇದ್ದಾರೆ, ಸೊ ನೀನು ಹೋಗಿ ಕಾರ್ಡ್ ಸ್ವೈಪ್ ಮಾಡು ಅಂದಾಗೆ ಫುಲ್ ಅಮೌಂಟನ್ನೇ ಮಾಡು ಅಂತ ಹೇಳ್ದ. ಆ ಲೇಡಿಗೆ ಈ ಕಾರ್ಡಲ್ಲಿ ಅಷ್ಟೊಂದು ದುಡ್ಡಿದೆ ಅಂತ ನಂಬಿಕೆನೇ ಬರಲಿಲ್ಲ. ಅವಳ ತಲೆಯಲ್ಲಿ ಏನು ಓಡ್ತಿದೆ ಅಂತ ಗೊತ್ತಾಗಿ ಅಮೋಘ್, ನಾನು ಹೇಳ್ತಿದ್ದೀನಲ್ಲ, ಮೊದಲು ಹೋಗಿ ಬಿಲ್ ಸೆಟಲ್ ಮಾಡು, ಬಾಕಿ ಫಾರ್ಮಾಲಿಟೀಸ್ನ ಆಮೇಲೆ ನೋಡ್ಕೊಳ್ಳೋಣ ಅಂದ. ಆ ಲೇಡಿ ಒಂದ್ಸಲ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಕೊಂಡು ರೂಮ್ಗೆ ಹೋದ್ಲು. ಇದನ್ನೆಲ್ಲ ನೋಡ್ತಿದ್ದ ಭಾನು, ನೈಸ್ ಮೂವ್ ಬಾಸ್ ಅಂತ ಅಮೋಘನ್ನ ಹೊಗಳ್ತಿದ್ದಂಗೆ ಅವನು ಮುಗುಳ್ನಗ್ತಾ, ಲೀಲಾ ಮುಂದೆ ನನ್ನ ಬಾಸ್ ಅಂತೆಲ್ಲ ಕರಿಬೇಡ, ಮೊದಲೇ ಹೆಂಗೆ ಮಾತಾಡ್ಸಿದ್ದು ಹಂಗೆ ಮಾತಾಡ್ಸು, ಸದ್ಯಕ್ಕೆ ಅದೆಲ್ಲ ಅವಳಿಗೆ ಗೊತ್ತಾಗೋದು ಬೇಡ, ನೀನು ಆವಾಗ ಮಾತಾಡಿದ ಜೋಶ್ ನೋಡಿದ್ರೆ ನೀನು ನನ್ನನ್ನು ಅವಳ ಮುಂದೆ ಸಿಗಾಕ್ಸ್ಬಿಡ್ತೀಯ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ ಅಂತ ರೇಗಿಸ್ದ. ಸಾರಿ ಬಾಸ್, ನಾನು ಮರ್ತುಬಿಟ್ಟಿದ್ದೆ, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ ಅಂತ ಭಾನು ಕಾಲ್ ಅಟೆಂಡ್ ಮಾಡಿ ವಾಪಸ್ ಬರ್ತಿದ್ದ ದೀಪಕ್ ಕಡೆ ನೋಡಿ, ಬಾಸ್ ಜೋಕರ್ ಬರ್ತಿದ್ದಾನೆ ನೋಡಿ ಅಂತ ಪಿಸ್ಗೊಟ್ಲು. ಅಷ್ಟರಲ್ಲಿ ಅಲ್ಲಿನ ಲೇಡಿ ಸ್ಟಾಫ್ ವಾಪಸ್ ಬಂದ ಎಕ್ಸೈಟ್ಮೆಂಟಲ್ಲಿ, ವೇಟ್ ಮಾಡಿಸಿದಕ್ಕೆ ಸಾರಿ ಸರ್, ತೊಗೊಳ್ಳಿ ನಿಮ್ಮ ಕಾರ್ಡ್ ಅಂತ ಕೊಟ್ಲು. ಅಮೋಘಳ ಹತ್ರ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತಾ ಅಂತ ಕೇಳಿದಕ್ಕೆ ಅವಳು ಖುಷಿಯಿಂದ, ಹಾಂ ಸರ್ ಆಯಿತು, ಇವತ್ತು ನನ್ನ ಫಸ್ಟ್ ಡೇ, ಇವತ್ತೇ ಒಂದು ಪೆಂಟ್ ಹೌಸ್ ತೊಗೊಳೋದಕ್ಕೆ ಕಾರ್ಡ್ ಸ್ವೈಪ್ ಮಾಡಿದ್ದೀನಲ್ಲ ಅಂತ ನಂಗೆ ಖುಷಿ ಆಗ್ತಿದೆ. ಕಂಗ್ರಾಟ್ಸ್ ಸರ್, ಇವತ್ತಿಂದ ನಮ್ಮ ಸ್ಕೈ ಟವರ್ನ ಪೆಂಟ್ ಹೌಸ್ಗೆ ನೀವೇ ಓನರ್, ನಿಮಗೆ ಮುಂದಿನ ಪೇಪರ್ ವರ್ಕ್ಸ್ನೆಲ್ಲ ಬೇರೆಯವ್ರು ಮಾಡಿಕೊಡ್ತಾರೆ ಅಂತ ಹೇಳಿದ್ಲು. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ 2 ನಿಮಿಷ ಗರ ಬಡ್ದೊಂಥರ ನಿಂತಿದ್ದ ದೀಪಕ್ ಕೊನೆಗೂ ಬಾಯ್ಬಿಟ್ಟ, ಹೇಯ್ ಪೇಮೆಂಟ್ ಮಾಡಿಬಿಡಿ ಅಂತ ತುಂಬ ಮೇಲಕ್ಕೆ ಹೋಗ್ಬಿಡ, ಇಲ್ಲಿನ ಮ್ಯಾನೇಜರ್ ನಾನು, ಈಗಲೂ ನಾನು ಮನಸ್ಸು ಮಾಡಿದ್ರೆ ಅಂತ ಹೇಳೋಷ್ಟರಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಒಬ್ಬ ಮಿಡಲ್ ಏಜ್ ವ್ಯಕ್ತಿ ನಡ್ಕೊಂಬಂದರು. ದೀಪಕ್, ನಿನ್ನನ್ನು ಇವಾಗಲೇ ಕೆಲಸದಿಂದ ತೆಗೆದಾಕ್ತಿದ್ದೀವಿ, ನಿನ್ನ ಆಕ್ಸೆಸ್ ಬ್ಯಾಚ್ನ ರಿಸೆಪ್ಷನ್ ಕೌಂಟ್ರಲ್ಲಿ ಕೊಟ್ಟೋಗು ಅಂತ ಆರ್ಡರ್ ಮಾಡಿದ್ರು. ಅವ್ರ ಸಡನ್ ಅಪಿಯರೆನ್ಸ್ ನೋಡಿ ದೀಪಕ್ ಕನ್ಫ್ಯೂಸ್ ಆಗಿ, ಡೈರೆಕ್ಟರ್ ಸರ್ ನೀವೇನಿಲ್ಲಿ ಅಂತ ಕೇಳ್ದ. ಆಗ ಡೈರೆಕ್ಟರ್ ಅದಕ್ಕೆ, ಯಾಕೆ ನಾನು ಇಲ್ಲಿಗೆ ಬರಂಗೂ ಇಲ್ವಾ, ಕಸ್ಟಮರ್ಸ್ ಜೊತೆ ಮಾತಾಡೋಂಗೂ ಇಲ್ವಾ? ಅಲ್ಲಪ್ಪ, ಕಸ್ಟಮರ್ಸ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವ ನಿಂಗೆ? ನಾನಿವತ್ತು ಬರ್ದೇ ಇದ್ದಿದ್ರೆ
ಇದೆಲ್ಲ ನನಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾ ದೀಪಕ್ ಶರ್ಟ್ ಮೇಲಿದ್ದ ಅವನ ಹೆಸರಿನ ಬ್ಯಾಚ್ನ ತಾವೇ ಕಿತ್ತರು. ನಂತರ ಅಮೋಘ್ ಕಡೆ ಟರ್ನ್ ಆಗಿ, ಸಾರಿ ಸರ್, ನಮ್ಮ ಎಂಪ್ಲಾಯಿ ನಿಮ್ಮ ಜೊತೆ ರೂಡಾಗಿ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮಿಸ್ಟರ್ ಜೈಸ್ವಾಲ್ ಅಂತ ವ್ಯಕ್ತಿನ ಹೈಯರ್ ಪೊಸಿಷನ್ಲಿಟ್ಟಿದ್ದು ನಮ್ಮದೇ ತಪ್ಪು. ಅವರಿವತ್ತು ನಿಜವಾಗ್ಲೂ ತುಂಬ ಅನ್ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡಿದ್ರು. ಪ್ಲೀಸ್ ನನ್ನ ಅಪಾಲಜಿನ ಆಕ್ಸೆಪ್ಟ್ ಮಾಡಿ ಅಂತ ಹೇಳಿದ್ರು. ಈ ಸೀನ್ ನೋಡಿ ಭಾನುನ ಬಿಟ್ಟು ಎಲ್ರಿಗೂ ಶಾಕ್ ಆಗಿತ್ತು. ಆದರೆ ಬೇಗ ಸುಧಾರಿಸ್ಕೊಂಡ ದೀಪಕ್ ತನ್ನ ಮೊದಲಿನ ಕ್ಯಾರೆಕ್ಟರ್ಗೆ ವಾಪಸ್ ಬರ್ತಾ, ನೀವು ನನ್ನನ್ನು ಫೈರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್. ನನ್ನ ಅಂಕಲ್ ಯಾರು ಅಂತ ಗೊತ್ತಾ ನಿಮಗೆ? ಮಹೇಂದ್ರ ಪ್ರಜಾಪತಿ, ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್. ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಡೈರೆಕ್ಟರ್ನ ನೋಡ್ಕೊಂಡು ಹೇಳ್ತಾ ಮೊಬೈಲ್ನಲ್ಲಿ ಅವನ ಅಂಕಲ್ ನಂಬರ್ ಡಯಲ್ ಮಾಡ್ದ. ದೀಪಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹಾಗೆ ಅವನ ಅಂಕಲ್ ಅವನಿಗೆ ಹೆಲ್ಪ್ ಮಾಡ್ತಾರಾ ಅಥವಾ ದೀಪಕ್ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತಾನ? ಮಹೇಂದ್ರ ಪ್ರಜಾಪತಿಗೆ ಅಮೋಘ್ ರಿಯಲ್ ಐಡೆಂಟಿಟಿ ಗೊತ್ತಾ? ಅಂಕಲ್ ಪ್ಲೀಸ್ ಹೆಲ್ಪ್ ಮಾಡಿ, ಡೈರೆಕ್ಟರ್ ಸರ್ ನನ್ನನ್ನು ಈಗಲೇ ಜಾಬಿಂದ ಫೈರ್ ಮಾಡ್ತೀನಿ ಅಂತ ಬೆದರಿಕೆ ಕೊಡ್ತಾ ಇದ್ದಾರೆ ಅಂತ ದೂರ ಮಾಡ್ದ. ಅದಕ್ಕೆ ಆ ಕಡೆಯಿಂದ ಅವನ ಅಂಕಲ್, ನೀನು ನನ್ನ ರಿಲೇಟಿವ್ ಅಂತ ಗೊತ್ತಾದ ಮೇಲೂ ನಿನ್ನ ಜೊತೆ ಹಾಗೆ ಬಿಹೇವ್ ಮಾಡಿದ್ರ? ನೀನು ಈಗಲೇ ನನಗೆ ಇನ್ಫಾರ್ಮ್ ಮಾಡಿ ಒಳ್ಳೇದು ಮಾಡಿದೆ. ಐ ವಿಲ್ ಬಿ ದರ್ ಇಮಿಡಿಯೇಟ್ಲಿ. ನೀನು ರಿಲ್ಯಾಕ್ಸ್ ಆಗಿರೋ ದೀಪಕ್, ಪ್ಯಾನಿಕ್ ಆಗಬೇಡ ಅಂತ ಹೇಳಿದ್ದು ಎಲ್ರಿಗೂ ಕ್ಲಿಯರಾಗಿ ಕೇಳಿಸ್ತು. ಅಷ್ಟರಲ್ಲಿ ಡೈರೆಕ್ಟರ್ ಖುದ್ದಾಗಿ ತಾವೇ ದೀಪಕ್ ಕೈಯಿಂದ ಮೊಬೈಲ್ ಕಿತ್ಕೋತಾ, ಹಲೋ ಸರ್, ನಾನು ಡೈರೆಕ್ಟರ್ ಮಾತಾಡ್ತಿದ್ದೀನಿ. ನನಗೂ ನಿಮ್ಮ ಹತ್ರ ಮಾತಾಡೋದಿದೆ. ನಾವೆಲ್ಲ ಈಗ ಸ್ಕೈ ಟವರ್ ಸೇಲ್ಸ್ ಆಫೀಸಲ್ಲಿದ್ದೀವಿ. ನೀವು ಬಂದ ತಕ್ಷಣ ಡೈರೆಕ್ಟಾಗಿ ದೀಪಕ್ ಕ್ಯಾಬಿನ್ಗೆ ಬನ್ನಿ ಅಂಥೇಳಿ ಕಾಲ್ ಕಟ್ ಮಾಡಿದ್ರು. ನಂತರ ಅವರು ಅಮೋಘನ ಕಡೆ ತಿರುಗಿ, ಮಿಸ್ಟರ್ ಅಮೋಘ್, ನಿಮಗೇನೂ ತೊಂದರೆ ಇಲ್ಲ ಅಂದರೆ ದಯವಿಟ್ಟು ನನ್ನ ಜೊತೆ ಆಫೀಸಿಗೆ ಬರ್ತೀರಾ? ನಮ್ಮ ವೈಸ್ ಪ್ರೆಸಿಡೆಂಟ್ ತುಂಬ ಒಳ್ಳೆಯವರು. ಆದರೆ ಅವ್ರಿಗೆ ಒಂದು ಸಲ ನಡೆದಿದ್ದ ವಿಷಯನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ನಂತರ ಅವರೇ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತಂದರು. ಅಮೋಘ್ ಡೈರೆಕ್ಟರ್ ಮಾತಿಗೆ ಒಪ್ಪಿಗೆ ಕೊಟ್ಟು ಭಾನುಗೆ ಸನ್ನೆ ಮಾಡಿ ಅವ್ರ ಜೊತೆ ಆಫೀಸಿನ ಕಡೆ ಹೊರಟ. ಇನ್ನೊಂದು ಕಡೆ ದೀಪಕ್ ಅಮೋಘ್ ಮತ್ತು ಡೈರೆಕ್ಟರ್ ಜೊತೆ ಆಫೀಸಿಗೆ ಬಂದಿದ್ದೆ. ಡೈರೆಕ್ಟರ್ ಸರ್, ನನಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಇರೋ ಕನ್ಸರ್ನಿಂದ ಹೇಳ್ತಿದ್ದೀನಿ, ನನ್ನ ಅಂಕಲ್ ಬರೋದಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ. ಇದರಿಂದ ನಿಮ್ಮ ಕೆಲಸ ಕೂಡ ಉಳಿಯುತ್ತೆ ಅಂತ ಹೇಳ್ದ. ಡೈರೆಕ್ಟರ್ ತೀಕ್ಷ್ಣವಾಗಿ ಅವನ್ನ ನೋಡ್ತಾ, ನಿನಗೇನು ಅನ್ಸುತ್ತೆ ದೀಪಕ್, ನಿನ್ನ ಅಂಕಲ್ ಈ ಸಲ ನಿನ್ನನ್ನು ಸೇವ್ ಮಾಡ್ತಾರಾ ಅಂತ ಕೇಳಿದ್ರು. ಅದಕ್ಕೆ ದೀಪಕ್ ಫುಲ್ ಶ್ಯೂರ್ ಆಗಿ, ಮತ್ತಿನ್ನೇನು, ನನ್ನ ಅಂಕಲ್ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇನ್ನು ಈ ಮ್ಯಾಟರಲ್ಲಿ ನನಗೆ ಸಪೋರ್ಟ್ ಮಾಡಲ್ವಾ? ಅವರು ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್. ಅವರಿಗೆ ನಿಮ್ಮನ್ನು ಫೈರ್ ಮಾಡೋ ಅಂಥ ರೈಟ್ಸು ಇದೆ. ಸೊ ನೀವು ಈ ಏನೂ ಅಲ್ಲದ ವ್ಯಕ್ತಿನ ಸಪೋರ್ಟ್ ಮಾಡಿಬಿಡಿ. ಇದರಿಂದ ಸುಮ್ಮನೆ ನಿಮಗೆ ಲಾಸು. ಈಗಲೂ ನೀವು ಜಸ್ಟ್ ನನ್ನ ಹತ್ರ ಕ್ಷಮೆ ಕೇಳಿ, ಮತ್ತೆ ಆ ಮ್ಯಾಟರಲ್ಲಿ ಇಂಟರ್ಫಿಯರ್ ಆಗದೆ ಇದ್ದರೆ ಸಾಕು ಅಂತ ಹೇಳ್ದ. ಅದನ್ನು ಕೇಳಿದ್ದೆ ಅಮೋಘ್ ಕ್ಯೂರಿಯಸ್ ಆಗಿ, ಮಹೇಂದ್ರ ಪ್ರಜಾಪತಿ ಅವ್ರಿಗೆ ನಿಜವಾಗ್ಲೂ ಅರಸು ಗ್ರೂಪ್ಸಲ್ಲಿ ಇಷ್ಟೊಂದು ಅಧಿಕಾರ ಇದೆಯಾ ಅಂತ ಕೇಳ್ದ. ಅಮೋಘನ ಬಾಯಲ್ಲಿ ತನ್ನ ಅಂಕಲ್ ಹೆಸರು ಕೇಳಿ ದೀಪಕ್ ಸರ್ಪ್ರೈಸ್ ಆದ. ಅವ್ನು ಸಡನ್ನಾಗಿ ಚೇರ್ ಮೇಲೆ ಸರಿಯಾಗಿ ಕೂತ್ಕೊಂಡು, ನನ್ನ ಅಂಕಲ್ ಪರಿಚಯ ಇದೆ ನಿಮಗೆ ಅಂತ ಅಹಂಕಾರದಲ್ಲಿ ಕೇಳ್ದ. ಸ್ವಲ್ಪ ಸಮಯದಲ್ಲೇ ದೀಪಕ್ನ ಕ್ಯಾಬಿನ್ ಡೋರ್ ಫೋರ್ಸಿಂದ ಓಪನ್ ಆಯಿತು. ಅದ್ರ ಹಿಂದಿಂದ ಮಹೇಂದ್ರ ಪ್ರಜಾಪತಿ ಕೋಪದಲ್ಲಿ, ದೀಪಕ್ನ ಫೈರ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಡೈರೆಕ್ಟರ್ ಅಂತ ಕೇಳ್ತಾ ಒಳಗೆ ಬಂದರು. ಮಹೇಂದ್ರ ಪ್ರಜಾಪತಿ, ಏನಾಯಿತು ದೀಪಕ್, ಈ ಡೈರೆಕ್ಟರ್ ನಿನ್ನನ್ನು ಫೈರ್ ಮಾಡಿದ್ದು ಯಾಕೆ ಅಂತ ಡೈರೆಕ್ಟರ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಕೇಳ್ದ. ಒಬ್ಬ ಕಸ್ಟಮರ್ ಬಂದು ಸುಮ್ಮನೆ ತೊಂದರೆ ಕೊಡ್ತಿದ್ದ. ನಾನು ಅವನ ಹತ್ರ ಹೋಗಿ ಏನು ಪ್ರಾಬ್ಲಮ್ ಅಂತ ವಿಚಾರಿಸಿದೆ ಅಷ್ಟೇ. ಆಗ ಡೈರೆಕ್ಟರ್ ಸರ್ ಸಡನ್ನಾಗಿ ಬಂದು ನನ್ನನ್ನು ಕೆಲಸ ಬಿಟ್ಟು ಹೋಗು ಅಂದರು. ದೀಪಕ್ ಸತ್ಯದ ತಲೆ ಮೇಲೆ ಹೊಡೆದವ್ರು ಹಾಗೆ ಸುಳ್ಳು ಹೇಳ್ತಾ ಇರೋದನ್ನ ನೋಡಿ ಡೈರೆಕ್ಟರ್ ಶಾಕ್ ಆದರೆ, ಯಾರದು, ನಿನಗೆ ತೊಂದರೆ ಕೊಟ್ಟಿದ್ದು ಇವನೇನಾ ಅಂತ ಕೇಳ್ತಾ ಅವರಲ್ಲೇ ಸೋಫಾ ಮೇಲೆ ಕೂತಿದ್ದ ಅಮೋಘನ ಕಡೆ ನೋಡಿದ್ರು. ಅಮೋಘ್ ಬಾಗಿಲ ಕಡೆ ಬೆನ್ನು ಹಾಕಿ ಕೂತಿದ್ರಿಂದ ಮಹೇಂದ್ರ ಪ್ರಜಾಪತಿ ಅವ್ರಿಗೆ ಅವನ ಮುಖ ಕಾಣಿಸ್ಲಿಲ್ಲ. ಅಮೋಘ್ ಏನೂ ಮಾತಾಡಲಿಲ್ಲ. ಈಗಂತೂ ಮಹೇಂದ್ರ ಅವ್ರ ಕೋಪ ಇನ್ನೂ ಹೆಚ್ಚಾಯಿತು. ಏಯ್, ನೀನು ಅಂದ್ಕೊಂಡ್ಬಿಟ್ಟಿದ್ಯಾ, ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಮಹೇಂದ್ರ ಅವರು ಅಮೋಘ್ ಕೂತಿದ್ದ ಸೋಫಾ ಕಡೆ ಹೆಜ್ಜೆ ಹಾಕಿದ್ರು. ಅಷ್ಟರಲ್ಲಿ ಡೈರೆಕ್ಟರ್ ಅವ್ರಿಗೆ ಅಡ್ಡ ಬಂದು ನಿಂತರು. ಸರ್ ಪ್ಲೀಸ್ ಕಾಮ್ ಡೌನ್, ಒಂದು ಸರಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಂತ ಅವರನ್ನು ತಡೆಯೋದಕ್ಕೆ ಟ್ರೈ ಮಾಡಿದ್ರು. ನೀನು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ? ಅವನೇ ನಿನ್ನ ಕಡೆಯವನಾ? ಹೀಗೆಲ್ಲ ಮಾಡು ಅಂತ ಅವನಿಗೆ ಹೇಳ್ಕೊಟ್ಟಿದ್ದು ನೀನೇನಾ? ಇಲ್ಲ ಸರ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ. ನಾನು ಆ ಇನ್ಸಿಡೆಂಟ್ನ CCTV ಫುಟೇಜ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಮೇಲೇ ಡಿಸಿಷನ್ ತೊಗೊಂಡಿದ್ದೀನಿ. ತಪ್ಪೆಲ್ಲ ದೀಪಕ್ದೆ ಅಂತ ಡೈರೆಕ್ಟರ್ ಮಹೇಂದ್ರ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ದೀಪಕ್ ಮಧ್ಯ ಬಾಯಾಕಿ, ಅಷ್ಟೇ ಅಲ್ಲ ಅಂಕಲ್,
ನೀವು ನನ್ನ ಅಂಕಲ್ ಅಂತ ಹೇಳಿದ್ರು ಅವರು ಅದನ್ನು ತಲೆಗೆ ಹಾಕ್ಕೊಳ್ಳೇ ಇಲ್ಲ. ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ ಅಂಕಲ್ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದ. ಡೈರೆಕ್ಟರ್ ದೀಪಕ್ ಮಾತಿಗೆ ಕೇರೆ ಮಾಡಲಿಲ್ಲ. ಬದಲಿಗೆ ಅವರು, ನಾನು ಸುಮ್ಮನೆ ಹಾಗೆ ಮಾಡಿಲ್ಲ ಸರ್, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವೇ ಒಂದು ಸಾರಿ CCTV ಫುಟೇಜ್ ಚೆಕ್ ಮಾಡಿ ಅಂತ ಹೇಳಿದ್ರು. ನೋ ನೀಡ್, ನಾನು ದೀಪಕ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ, ಅವ್ನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಟ್ರಸ್ಟ್ ಹಿಮ್. ಆ್ಯಂಡ್ ನೀವಿನ್ನು ಮುಂದೆ ಈ ಕಂಪ್ನಿ ಎಂಪ್ಲಾಯಿ ಅಲ್ಲ, ವೈಸ್ ಪ್ರೆಸಿಡೆಂಟ್ ಆಗಿರೋ ನಾನು ನಿಮ್ಮನ್ನು ಕೆಲಸದಿಂದ ಟರ್ಮಿನೇಟ್ ಮಾಡ್ತಿದ್ದೀನಿ, ನೀವಿನ್ನ ಹೋಗ್ಬೋದು ಅಂತ ಬಾಗಲ್ ಕಡೆ ಕೈ ತೋರಿಸಿ ಆರ್ಡರ್ ಮಾಡಿದ್ರು. ಇಷ್ಟೆಲ್ಲ ನಡೀತಿದ್ರು ಸುಮ್ಮನೆ ಇದ್ದ ಅಮೋಘ್ ಮಾತಾಡೋ ಟೈಮ್ ಇವಾಗ ಬಂದಿತ್ತು. ಮಿಸ್ಟರ್ ಮಹೇಂದ್ರ ಪ್ರಜಾಪತಿ, ನೀವು ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಅಲ್ಲ ಅಂತ ಕೇಳ್ದ. ಮಹೇಂದ್ರ, ಓಹ್ ಮಾತು ಬರುತ್ತಾ ನಿಂಗೆ, ಮಾತಾಡ್ತೀಯಾ, ನಾನು ನಿನ್ನ ಮೂಗ ಅನ್ಕೊಂಡ್ಬಿಡಿದೆ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಅಮೋಘ್ಗೆ ಸಿಕ್ಕಾಬಡೆ ನಗು ಬಂತು. ಆದರೆ ಅವನು ಅದನ್ನು ತೋರಿಸ್ಕೊಳ್ಳಿಲ್ಲ. ಸೊ ನಿಮ್ಮ ಫೈನಲ್ ಡಿಸಿಷನ್ ಏನು? ಈ ಸಾರಿ ಇನ್ನಷ್ಟು ತೀಕ್ಷ್ಣವಾಗಿ ಬಂದಿತ್ತು ಅಮೋಘ್ ಪ್ರಶ್ನೆ. ವೆರಿ ಸಿಂಪಲ್, ನೀನು ದೀಪಕ್ ಹತ್ರ ಕ್ಷಮೆ ಕೇಳಬೇಕು. ಕ್ಷಮಿಸೋದೋ ಬೇಡವೋ ಅನ್ನೋದನ್ನು ನಾವಿಬ್ಬರು ಆಮೇಲೆ ಕೂತು ಪಂಚಾಯಿತಿ ಮಾಡಿ ಡಿಸೈಡ್ ಮಾಡ್ತೀವಿ, ಅಂಡರ್ಸ್ಟುಡ್ ಅಂತ ಫುಲ್ ಸ್ಟೈಲಾಗಿ ಆ್ಯಟಿಟ್ಯೂಡಿಂದ ಮಹೇಂದ್ರ ಪ್ರಜಾಪತಿ ಬಾಣ ಬಿಟ್ರು. ಅಮೋಘ್ ಕೂಲಾಗಿ, ನಾನು ಕ್ಷಮೆ ಕೇಳಲ್ಲ ಅಂದರೆ ಏನು ಮಾಡ್ತೀರಾ, ಆ್ಯಂಡ್ ಡೈರೆಕ್ಟ್ರು ಕೂಡ ಕ್ಷಮೆ ಕೇಳಲ್ಲ ಅಂದಾಗ ಮಹೇಂದ್ರ ಅವ್ರ ಕೋಪ ಲಿಮಿಟ್ಲೆಸ್ ಆಗೋಯ್ತು. ಹೌ ಡೇರ್ ಯು, ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನಿನ್ನ ಕೊಬ್ಬು ತೋರಿಸ್ತೀಯ, ಚರ್ಬಿ ನಿನಗೆ, ನಿನ್ನ ಬಾಯಿಂದ ಇನ್ನು ಒಂದೇ ಒಂದು ಮಾತು ಬಂದರೂ ನಾನು ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ ಅಂತ ಕಿರ್ಚಿದ್ರು. ಅಮೋಘ್ ಜೋರಾಗಿ ನಗ್ತಾ, ನನ್ನ ನಾಲ್ಗೆ ಆಮೇಲೆ ಸೀಳೋರಂತೆ, ಮೊದಲು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಿ ಅಂತಂದ. ನಮ್ಮನ್ನು ಫೇಸ್ ಮಾಡೋದಕ್ಕಾಗದೆ ಮುಖ ತಿರುಗಿಸ್ಕೊಂಡು ಕೂತಿರೋ ನೀನು ನನಗೆ ಆರ್ಡರ್ ಮಾಡ್ತೀಯ, ಸುಮ್ಮನೆ ದೀಪಕ್ ಹತ್ರ ಕ್ಷಮೆ ಕೇಳಿ ಇಲ್ಲಿಂದ ಹೋಗ್ತಾ ಇರೋ ಅಂತ ಧಮಕಿ ಹಾಕಿದ್ರು. ಸರ್, ಯು ಆರ್ ಗೋಯಿಂಗ್ ಟೂ ಫಾರ್ ಅಂತ ಡೈರೆಕ್ಟರ್ ಮಹೇಂದ್ರ ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡಿದಾಗ ಮಹೇಂದ್ರ ಅವರು ಡೈರೆಕ್ಟರ್ ಕೆನ್ನೆಗೆ ಧಡಾರ ಅಂತ ಪಾಡಿಸಿದ್ರು. ಅಮೋಘ್ ಎದ್ದು ನಿಂತು, ಮಿಸ್ಟರ್ ಪ್ರಜಾಪತಿ ಅಂತ ಕಿರಿಚ್ದ. ಅವನ ಮುಖ ಕೋಪದಲ್ಲಿ ಕೆಂಪಗಾಗಿತ್ತು. ಅದೇ ಟೈಮ್ ಸರಿಯಾಗಿ ಸಡನ್ನಾಗಿ ಕ್ಯಾಬಿನ್ ಡೋರ್ ಓಪನ್ ಆಯಿತು. ಅದ್ರ ಹಿಂದೆನೇ ಒಬ್ಬರು ಪ್ರೊಫೆಷ್ನಲ್ ಡ್ರೆಸ್ ಹಾಕಿರೋ ಲೇಡಿ ಒಂದಷ್ಟು ಎಕ್ಸಿಕ್ಯೂಟಿವ್ಸ್ ಜೊತೆ ಒಳಗಡೆ ಬಂದರು. ಅವರು ನೋಡಿದ ಮಹೇಂದ್ರ ಸರ್ಪ್ರೈಸ್ ಆಗಿ, ಮಿಸ್ ಭಾವನಾ ನೀವೇನಿಲ್ಲಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತೀನಲ್ಲ ಅಂತ ಕೇಳಿದ್ರು. ಭಾವನಾ ಮಹೇಂದ್ರ ಅಷ್ಟೆಲ್ಲ ಮಾತಾಡ್ದಿದ್ರು ಕೇರ್ ಮಾಡದೆ ಸೀದಾ ಅಮೋಘನ ಹತ್ರ ಹೋಗಿ, ಐ ಆಮ್ ಸಾರಿ ಸರ್, ನಾನು ಬರೋದು ಲೇಟ್ ಆಯಿತು ಅಂತ ಸಿನ್ಸಿಯರಾಗಿ ಸಾರಿ ಕೇಳಿದ್ಲು. ಫೈನಲಿ ಮಹೇಂದ್ರ ಅವ್ರಿಗೆ ಅಮೋಘ್ ಮುಖ ಕಾಣಿಸ್ತು. ಅವನನ್ನು ನೋಡ್ತಾ ಇದ್ದ ಹಾಗೆ ಅವ್ರಿಗೆ ತಮ್ಮ ಕಾಲು ಕೆಳಗಿನ ನೆಲ ಕುಸ್ದೋದಂಗೆ ಫೀಲ್ ಆಯಿತು. ಅರಸು ಗ್ರೂಪ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರೋ ಅವ್ರಿಗೆ ಅಮೋಘ್ ಅರಸು ಫ್ಯಾಮ್ಲಿ ಮಗ ಅಂತ ಗೊತ್ತಿತ್ತು. ಮಹೇಂದ್ರ ಪ್ರಜಾಪತಿ ಈಗ ಮಾತಾಡೋದಕ್ಕೆ ಪದಗಳನ್ನ ಹುಡುಕ್ತಿದ್ರು. ಅವ್ರ ಒದ್ದಾಟ ನೋಡಿ ಅಮೋಘ್, ಯಾಕೆ ತೊದಲ್ತಿದ್ದೀರಿ, ಇಷ್ಟೊತ್ತು ದೊಡ್ಡದಾಗಿ ಮಾಸ್ ಡೈಲಾಗ್ ಹೊಡಿತಿದ್ರಿ, ಏನಾಯಿತು ಟುಸ್ಸಾ? ಎಸ್, ನೀವು ನೋಡ್ತಾ ಇರೋದೆಲ್ಲ ನಿಜಾನೇ, ಐ ಆಮ್ ಬ್ಯಾಕ್. ನನ್ನನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತಲ್ವಾ ನಾನು ಸರ್ಕ್ಯಾಸ್ಟಿಕ್ಕಾಗಿ ಕೇಳ್ದೆ. ದೀಪಕ್ಗೆ ಇನ್ನೂ ಬುದ್ಧಿ ಬಂದಿರಲಿಲ್ಲ. ಅವನು ತನ್ನ ಗುಂಡಿನ ತಾನೇ ತೊಡ್ಕೋತಿದ್ದ. ಅಲ್ಲಿ ನಿಂತಿದ್ದಾನಲ್ಲ ಆ ಭಿಕಾರಿ ಬಗ್ಗೆನೇ ಹೇಳಿದ್ದೆ ನಾನು. ಅಂದಹಾಗೆ ನೀವ್ಯಾರು, ನಾನು ನಿಮ್ಮನ್ನು ಮೊದಲೇ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ. ಅವನ ನಾನ್ಸೆನ್ಸ್ ಮಾತುಗಳನ್ನ ಕೇಳಿ ಭಾವನಾ ಕೋಪದಲ್ಲಿ ಮಹೇಂದ್ರ ಅವ್ರ ಕಡೆ ತಿರುಗಿ, ಮಿಸ್ಟರ್ ಪ್ರಜಾಪತಿ, ಯಾರು ಇವನು? ಸರ್ ಬಗ್ಗೆ ಅವನು ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ರು, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಅಮೋಘ್ ಸರ್ ವಾಪಸ್ ಬಂದು ಆಯಿತು, ಅರಸು ಮೀಡಿಯಾ CEO ಆಗಿ ವರ್ಕ್ ಸ್ಟಾರ್ಟ್ ಮಾಡುವಾಯಿತು ಅಂದ್ಲು. ಈಗಂತೂ ಮಹೇಂದ್ರ ಅವ್ರಿಗಿದ್ದ ಕೊನೆ ಹೋಪ್ ಕೂಡ ಹಾರೋಗಿತ್ತು. ತನಗಿನ್ನೂ ಉಳಿಗಾಲ ಇಲ್ಲ ಅಂತ ಯೋಚಿಸಿ, CEO ಇದು ಯಾವಾಗಾಯಿತು, ನನಗಿದೆಲ್ಲ ಗೊತ್ತೇ ಆಗಲಿಲ್ಲ ಅಂತ ತಮ್ಮಷ್ಟಿಗೆ ಗೊಣಕೊಂಡ್ರು. ಆದರೆ ಈ ದೀಪಕ್ ಸುಮ್ಮನಿರ್ಬೇಕಲ್ಲ. ಹಲೋ ಮಿಸ್, ನನ್ನ ಅಂಕಲ್ಗೆ ಹೆದರ್ಸ್ತೀರಾ ನೀವು? ಈ ಯೂಸ್ಲೆಸ್ ಫೆಲೋ CEO ಸುಳ್ಳು ಹೇಳಿದ್ರು ಅಟ್ಲೀಸ್ಟ್ ನಂಬೋ ಥರ ಇರಬೇಕು. ಅವನು ಯಾವನೇ ಆಗಿರಲಿ, ಈ ಕಂಪನಿನಲ್ಲಿ ನನ್ನ ಅಂಕಲ್ ಹೇಳಿದ್ದೇ ನಡೆಯೋದು. ಅವನಷ್ಟು ಹೇಳಿದ ತಕ್ಷಣ ಅವನ ಕೆನ್ನೆಗೆ ಒಂದು ಏಟು ಬಿತ್ತು. ಆ ಫೋರ್ಸ್ಗೆ ಅವನು ಕೆಳಗಡೆ ಬಿದ್ದ. ನೆಕ್ಸ್ಟ್ ಮೂಮೆಂಟಲ್ಲೇ ಹಾವಿನ ಥರ ಬುಸುಗುಡ್ತಾ ತನಗೆ ಹೊಡೆದಿದ್ದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮೇಲೆ ನೋಡ್ದ. ದೀಪಕ್ಗೆ ಹೊಡೆದಿದ್ದು ಯಾರು? ಈಗಲಾದರೂ ಅವ್ನು ತಪ್ಪೊಪ್ಕೊಂಡು ಅಮೋಘ್ ಹತ್ರ ಕ್ಷಮೆ ಕೇಳ್ತಾನೆ. ಮಹೇಂದ್ರ ಆ್ಯಂಡ್ ದೀಪಕ್ಗೆ ಅಮೋಘ್ ಇವಾಗ ಯಾವ ಶಿಕ್ಷೆ ಕೊಡ್ತಾನೆ?
ಏಟ್ ತಿಂದು ನೆಲದ ಮೇಲೆ ಬಿದ್ದಿದ್ದ ದೀಪಕ್ ಮೇಲ್ ನೋಡಿದಾಗ ಅವನಿಗೆ ಶಾಕ್ ಆದಿತ್ತು. ಅಂಕಲ್, ನಂಗೆ ಹೊಡೆದಿದ್ದು ನೀವಾ ಅಂತ ಕೇಳಿದವನಿಗೆ ಇಷ್ಟೊತ್ತು ತನಗೆ ಸಪೋರ್ಟ್ ಮಾಡ್ತಿದ್ದ ಮಹೇಂದ್ರ ಪ್ರಜಾಪತಿ ತನ್ನ ಮೇಲೆ ಕೈ ಮಾಡಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಆಗ್ತಿರಲಿಲ್ಲ. ಹೌದು ಕಣೋ, ನಾನೇ ಹೊಡೆದಿದ್ದು. ನೀನೆಂಥ ದೊಡ್ಡ ಕೆಲಸ ಮಾಡಿದೆಯಾ ಅನ್ನೋ ಐಡಿಯಾ ಆದರೂ ಇದೆಯಾ ನಿನಗೆ? ಕೇವಲ ನಿನ್ನಿಂದ ಈಗ ನನ್ನ ಜಾಬ್ ಹೋಗೋ ಸ್ಟೇಜಲ್ಲಿದೆ. ಅಷ್ಟಲ್ಲಿ ಭಾವನಾ, ಸಾರಿ ಸರ್, ನಾನು ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ನಾನು ಡೈರೆಕ್ಟ್ರಿಗೆ ಕಾಲ್ ಮಾಡಿ ಇಲ್ಲೇನು ನಡೀತಿದೆ ಅಂತ ನೋಡೋದಕ್ಕೆ ಹೇಳಿದೆ ಅಂತ ಮತ್ತೊಮ್ಮೆ ಕ್ಷಮೆ ಕೇಳಿದಾಗ ಅಮೋಘ್ ತಲೆ ಆಡಿಸಿ ಮಹೇಂದ್ರ ಅವ್ರ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟ. ಮಿಸ್ಟರ್ ಪ್ರಜಾಪತಿ, ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋರನ್ನ ಇಷ್ಟು ಕೀಳಾಗಿ ಟ್ರೀಟ್ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ? ಸ್ವಲ್ಪನೂ ಬದಲಾಗಿಲ್ಲ ಅಲ್ಲ ನೀವು? ಇಲ್ಲಿ ಕರೆಕ್ಟ್ ಮಾಡಬೇಕಾಗಿದ್ದು ತುಂಬ ಇದೆ ಅಂತ ನನಗೆ ಮೊದಲೇ ಡೌಟ್ ಇತ್ತು. ಈಗ ನಿಮ್ಮನ್ನು ನೋಡಿದ್ಮೇಲೆ ನನ್ನ ಯೋಚನೆ ಸರಿ ಅಂತ ಕನ್ಫರ್ಮ್ ಆಯಿತು. ಅಮೋಘ್ 2 ಹೆಜ್ಜೆ ಮುಂದೆ ಬಂದು, ಸಾರಿ ಡೈರೆಕ್ಟರ್, ನಾನಿರುವಾಗ ಹೀಗೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ದ. ಅವನು ಡೌನ್ ಟು ಅರ್ತ್ ನೇಚರಿಂದ ಡೈರೆಕ್ಟರ್ ಇಂಪ್ರೆಸ್ ಆದರು. ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು ಸರ್, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಅವ್ರು ಅಂದಾಗ ಮುಗುಳ್ನಕ್ಕು ಮಹೇಂದ್ರ ಅವ್ರ ಕಡೆ ಟರ್ನ್ ಆದ. ಈಗ ಅವನ ಮುಖದಲ್ಲಿ ಮೊದಲಿನ ನಗು ಇರಲಿಲ್ಲ. ನೀವ್ಯಾಕಿನ್ನ ಸ್ಟ್ಯಾಚ್ಯೂ ಥರ ನಿಂತಿದ್ದೀರಾ? ಅಮೋಘ್ ಮಾತು ಮಹೇಂದ್ರ ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು. ಅವರು ಡೈರೆಕ್ಟರ್ ಹತ್ರ ಹೋಗಿ, ನನಗೆ ಕ್ಷಮಿಸ್ಬಿಡಿ, ಏನೋ ಕೋಪದಲ್ಲಿ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ಮತ್ತು ನನ್ನ ಕಡೆಯಿಂದ ಈ ಥರದ ಮಿಸ್ಟೇಕ್ ಮುಂದೆ ಯಾವತ್ತೂ ಆಗಲ್ಲ ಅಂದ. ಡೈರೆಕ್ಟರ್ ಆ ಮಾತನ್ನ ಮತ್ತೆ ಡ್ರ್ಯಾಗ್ ಮಾಡಿದೆ. ಇಟ್ಸ್ ಓಕೆ ಸರ್ ಅಂದರು. ಮಹೇಂದ್ರ ಅವರು ಮತ್ತೆ ಅಮೋಘ್ ಹತ್ರ ಬಂದು, ಸರ್ ಪ್ಲೀಸ್ ನೀವು ನಂಗೆ ಕ್ಷಮಿಸ್ಬಿಡಿ, ದೀಪಕ್ಗೆ ಫೇವರ್ ಮಾಡೋದಕ್ಕೆ ಹೋಗಿ ನಿಮ್ಮ ಬಗ್ಗೆ ಗೌರವ ಇಲ್ಲದೆ ಹೀಗೆಲ್ಲ ಮಾತಾಡ್ಬಿಟ್ಟೆ, ಐ ಆಮ್ ರಿಯಲಿ ಸಾರಿ ಅಂತ ತಲೆಬಾಗಿ ಅಪಾಲಜಿ ಕೇಳ್ದ. ಅಮೋಘ್ ಫುಲ್ ಸೀರಿಯಸ್ ಟೋನಲ್ಲಿ, ನಾನಿನ್ನಿಲ್ಲ ಅಂತ ನೀವು ಕಸ್ಟಮರ್ಸ್ ಮೇಲೆ ದಬ್ಬಾಳಿಕೆ ಮಾಡ್ಬೋದು, ಎಂಪ್ಲಾಯೀಸ್ನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಫೈರ್ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತಂದಾಗ ಮಹೇಂದ್ರ ಅವ್ರಿಗೆ ತನ್ನ ಕರಿಯರ್ ಇವತ್ತು ಮುಗೀತು ಅಂತ ಅನ್ನಿಸ್ಬಿಡ್ತು. ಆದರೆ ದೀಪಕ್ಗೆ ಇನ್ನೂ ಅಲ್ಲಿನ ಸಿಚುವೇಶನ್ ಅರ್ಥ ಆಗಿರಲಿಲ್ಲ. ವಾಟ್ ಆರ್ ಯು ಡೂಯಿಂಗ್ ಅಂಕಲ್? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಯಾಕೋರ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ನೀವೇನೋ ನಿಮ್ಮ ಲೆವೆಲ್ ಏನೋ ಅಂತ ದೀಪಕ್ ಅನ್ನೋಷ್ಟರಲ್ಲಿ ಮಹೇಂದ್ರ ಅವರು ಅವನು ಇನ್ನೊಂದು ಕೆನ್ನೆಗೂ ಸರಿಯಾಗಿ ಬಾರಿಸಿದರು. ಶಟ್ ಅಪ್ ಇಡಿಯಟ್, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ನೀನು ಅಂದ್ಕೊಂಡು ಹಾಗೆ ಅವರು ಜಸ್ಟ್ ಕಸ್ಟಮರ್ ಅಲ್ಲ, ಈ ಎಂಟೈರ್ ಬಿಲ್ಡಿಂಗ್ ಅವ್ರ ಫ್ಯಾಮ್ಲಿಗೆ ಸೇರಿದ್ದು. ಅಂಥವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಮಿಬ್ಬರಿಗೂ ಇಲ್ಲ ಅಂತ ಕೋಪದಲ್ಲಿ ಹೇಳಿದ್ರು. ದೀಪಕ್ನ ಟ್ಯೂಬ್ಲೈಟ್ ತಲೆಗೆ ಇನ್ನೂ ಅದು ಅರ್ಥ ಆಗಿರಲಿಲ್ಲ. ಸುಮ್ಮನಿರಿ ಅಂಕಲ್, ತಮಾಷೆ ಮಾಡಬೇಡಿ, ಇದು ಅರಸು ಗ್ರೂಪ್ಸಿಗೆ ಸೇರಿದ್ದಲ್ವಾ, ಇವನಿಗೂ ಅರಸು ಫ್ಯಾಮ್ಲಿಗೂ ಏನು ಸಂಬಂಧ ಅಂತ ಕೇಳಿದಾಗ ಮಹೇಂದ್ರ ಅವ್ರಿಗಂತೂ ಒಂದು ಕ್ಷಣ ಅವನನ್ನು ಸಾಯಿಸ್ಬಿಡೋಣ ಅಂತ ಅನ್ನಿಸ್ತು. ಟೆನ್ಷನ್ ಕಂಟ್ರೋಲ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅವರಿಂದ. ಯು ಫೂಲ್, ಅವರು ಅರಸು ಫ್ಯಾಮ್ಲಿನವರೊಬ್ಬರು, ದಿ ಫೇಮಸ್ ಅರಸು ಮೀಡಿಯಾದ CEO ಅಮೋಘ್ ಅರಸ್. ಇಷ್ಟು ಗೊತ್ತಿಲ್ಲ ಅಂದರೆ ನೀನು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ಯಾ? ಅರಸು ಫ್ಯಾಮ್ಲಿ ಅವ್ರದ್ದು ಎಷ್ಟೋ ಬಿಸ್ನೆಸ್ ಇದ್ದರೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಅರಸು ಮೀಡಿಯಾ. ಈಗ ನಾವಿರೋ ಕಂಪ್ನಿಗೆ ಅದರ ನಂತರದ ಸ್ಥಾನ. ಸೊ ಅವ್ರ ಪೊಸಿಷನ್ ಎಷ್ಟು ಹೈ ಇದೆ ಅಂತ ನೀನೇ ಅರ್ಥ ಮಾಡ್ಕೊ. ಇನ್ನೂ ಸುಮ್ಮನೆ ನಿಂತಿದ್ದ ದೀಪಕ್ನ ನೋಡಿ ಅಮೋಘ್, ಈಗೇನು ಹೇಳ್ತೀಯ ದೀಪಕ್? ಡೈರೆಕ್ಟರ್ ನಿನ್ನ ಹತ್ರ ಸಾರಿ ಕೇಳಬೇಕಾ ಅಂತ ಕೇಳಿದಾಗ ಮಹೇಂದ್ರ ಅವರು ದೀಪಕ್ನ ಡೈರೆಕ್ಟರ್ ಕಡೆ ತಳ್ಳಿ, ಏಯ್ ಮೊದಲು ಡೈರೆಕ್ಟರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಆರ್ಡರ್ ಮಾಡಿದ್ರು. ದೀಪಕ್ ಡೈರೆಕ್ಟರ್ ಹತ್ರ ಕ್ಷಮೆ ಕೇಳಿದ್ಮೇಲೆ ಅಮೋಘ್, ಅದ್ಯಾರಿಗೋ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ, ನಮಗೆ ಬುದ್ಧಿ ಕಲ್ಸೋದಕ್ಕೆ ಅವರೇ ಸರಿ ಅಂತೇನೇನೋ ಹೇಳ್ತಿದ್ದಿಲ್ಲ, ಕಾಲ್ ಮಾಡಲಿಲ್ವಾ ಅಂತ ಕೇಳ್ದ. ಈಗಂತೂ ದೀಪಕ್ಗೆ ಜೋರಾಗಿ ಅಳಬೇಕು ಅಂತ ಅನಿಸ್ತು. ಒಬ್ಬ ರೆಸ್ಪಾನ್ಸಿಬಲ್ ಮ್ಯಾನೇಜರ್ ನಡ್ಕೊಳ್ಳೋ ರೀತಿನ ಇದು? ನಿನ್ನನ್ನು ಈ ಜಾಬಿಗೆ ಅಪಾಯಿಂಟ್ ಮಾಡಿದ್ದಾದರೂ ಯಾರು ಅಂತ ಅಮೋಘ್ ಪ್ರಶ್ನೆ ಮಾಡಿದಾಗ ಮಹೇಂದ್ರ ಅವ್ರ ಮುಖ ಎಳೆದೋಯ್ತು. ಅಮೋಘ್ ಮಾತನ್ನು ಮುಗಿಸಿರಲಿಲ್ಲ. ಓಹ್, ಮರ್ತು ಬಿಟ್ಟಿದ್ದೆ ನೋಡು, ನೀನು ನಿನ್ನ ಅಂಕಲ್ ರೆಕಮೆಂಡೇಶನ್ ಮೇಲೆ ಬಂದಿರ್ತೀಯ, ಅದಕ್ಕೆ ಕಂಪ್ನಿ ಡೈರೆಕ್ಟರ್ನ ಹೆದರಿಸುವಷ್ಟು ಕೊಬ್ಬಲ್ಲ ನಿಮಗೆ. ಭಾವನಾ, ಡೈರೆಕ್ಟರ್ನ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಪ್ರಮೋಟ್ ಮಾಡಿ ಮಹೇಂದ್ರ ಅವ್ರ ಹೆಸರನ್ನ ಡಿಮೋಷನ್ ಲಿಸ್ಟಲ್ಲಿಡಿ. ಅವರಿಗೆ ಯಾವ ವರ್ಕ್ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಯು ದೀಪಕ್, ಇನ್ಮೇಲೆ ನೀನು ಕೆಲ್ಸಕ್ಕೆ ಬರೋ ಅಗತ್ಯತೆ ಇಲ್ಲ ಅಷ್ಟು ಹೇಳಿ ಅಮೋಘ್ ಸ್ಟೈಲಾಗಿ ಪಾಕೆಟ್ ಒಳಗಡೆ ಕೈ ತೋರಿಸ್ಕೊಂಡು ಕ್ಯಾಬಿನಿಂದ ಆಚೆ ಹೋದರೆ, ಸರ್
ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಶೋರೂಮಿಂದ ಕಾಲ್ ಬಂದಿತ್ತು. ನೀವು ಬುಕ್ ಮಾಡಿರೋ ಬ್ರ್ಯಾಂಡ್ ನ್ಯೂ ಸ್ಪೋರ್ಟ್ಸ್ ಕಾರ್ ಡೆಲಿವರಿಗೆ ರೆಡಿ ಇದೆ ಅಂತೆ. ಅಡ್ರೆಸ್ ಕೇಳಿದ್ರು. ನಾನು ಇಲ್ಲಿಗೆ ತೊಗೊಂಬರೋದಕ್ಕೆ ಹೇಳಿದೆ ಅಂದು ಭಾನು ಜೋಶಲ್ಲಿ. ವಾವ್ ಬಾಸ್, ಹೊಸ ಕಾರ್, ಹೊಸ ಪೆಂಟ್ ಹೌಸ್, ನೀವಿನ್ನೂ ಯಾಕದೇ ಹಳೆಯ ಸ್ಕೂಟ್ರ್ ಯೂಸ್ ಮಾಡ್ತಿದ್ದೀರಾ ಅಂತ ನನಗೂ ಆಶ್ಚರ್ಯ ಆಗ್ತಾಯಿತ್ತು ಅಂದ್ಲು. ಅವರು 3 ಜನ ಹಾಗೆ ಮಾತಾಡ್ತಾ ಹೊರಗಡೆ ಬರೋಷ್ಟರಲ್ಲಿ ಎಂಟ್ರೆನ್ಸ್ ಹತ್ರ ಹೊಸ ಕಾರ್ ಬಿಸಿಲಿಗೆ ಶೈನ್ ಆಗ್ತಾ ನಿಂತಿತ್ತು. ಭಾವನಾ, ಓಕೆ ಸರ್, ನಂಗೆ ಆಫೀಸಲ್ಲಿ ಕೆಲಸ ಇದೆ, ಐಲ್ ಟೇಕ್ ಎ ಲೀವ್ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಅಮೋಘ್, ಬನು, ಹೇಗೂ ಕಾರ್ ಬಂದಿದೆ, ನಾನೇ ನನ್ನ ಡ್ರಾಪ್ ಮಾಡ್ತೀನಿ, ಎಲ್ಲಿಗೆ ಹೋಗಬೇಕು ಅಂತೇಳು ಅಂದಾಗ ಭಾನು ಸರ್ಪ್ರೈಸ್ ಆಗಿ ಅವನನ್ನು ನೋಡಿದ್ಲು. ತಾನು ಹಿಂದೆ ಅವನಿಗೆ ಮಾಡಿದ ಅವಮಾನಗಳನ್ನೆಲ್ಲ ನೆನೆಸ್ಕೊಂಡು ಎಂಬ್ಯಾರೆಸ್ಮೆಂಟಲ್ಲಿ, ಸಾರಿ ಬಾಸ್, ನಾನು ನಿಮ್ಮ ಜೊತೆ ಮೊದಲೆಲ್ಲ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಇವತ್ತು ದೀಪಕ್ ಮಾತಾಡಿದ್ದು ನೋಡಿ ನನಗೂ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ರಿಯಲೈಸ್ ಆಯಿತು ಅಂದ್ಲು. ಅಮೋಘ್ ಸ್ಮೈಲ್ ಮಾಡ್ತಾ, ಅದೆಲ್ಲ ಹಳೆ ವಿಷಯವನ್ನು, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ನಾನು ನೀನು ಹೇಳಿದ್ದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸಿಬ್ಲಿಂಗ್ಸ್ ಜೊತೆ ಫೈಟ್ ಮಾಡಿದ ಹಾಗೆ ಅನ್ನಿಸಿದೆ ಅಷ್ಟೇ ನನಗೆ. ಆದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು ಅಂದ. ಮಾತಾಡ್ತಾ ಅವ್ರ ಕಾರ್ ಹತ್ತಿ ಅಲ್ಲಿಂದ ಹೊರಟಿದ್ರು. ಭಾನು, ಅದೇನು ಅಂತ ಹೇಳಿ ಬಾಸ್, ನೀವು ನನಗೆ ಮಾಡಿದ ಹೆಲ್ಪ್ಗೆ ನಾನು ಇವತ್ತಿಗೂ ಗ್ರೇಟ್ಫುಲ್ ಆಗಿರ್ತೀನಿ, ನೀವೇನು ಹೇಳಿದ್ರು ಮಾಡ್ತೀನಿ ಅಂತ ಎಕ್ಸೈಟ್ಮೆಂಟಲ್ಲಿ ಹೇಳಿದಾಗ ಅಮೋಘ್ ಏನೋ ಯೋಚಿಸ್ತಾ, ನಾನಾಗಲೇ ಹೇಳಿದ ಹಾಗೆ ನನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಲೀಲಾ ಗೊತ್ತಾಗಬಾರ್ದು. ಇನ್ನು ನಾನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇವೆ. ಸೊ ರೈಟ್ ಟೈಮ್ ನೋಡಿಕೊಂಡು ನಾನೇ ಅವಳಿಗೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಈ ಸೀಕ್ರೆಟ್ ನಿನ್ನಲ್ಲೇ ಇರಲಿ ಅಂದ. ಭಾನು ತಕ್ಷಣ, ಓಕೆ ಬಾಸ್, ಅವಳು ನನ್ನ ಬೆಸ್ಟ್ ಫ್ರೆಂಡ್, ಯೂಶ್ವಲಿ ನಾನು ಅವಳ ಹತ್ರ ಏನೂ ಹೈಡ್ ಮಾಡಲ್ಲ, ಬಟ್ ನೀವು ಕೇಳ್ತಿರೋದ್ರಿಂದ ಒಪ್ಕೋತೀನಿ ಅಂದ್ಲು. ಆ ಟೈಮಿಗೆ ಸರಿಯಾಗಿ ರೇರ್ ವ್ಯೂ ಮಿರರಲ್ಲಿ ಏನೋ ನೋಡಿದ ಅಮೋಘ್ ಎಕ್ಸ್ಪ್ರೆಷನ್ನ ಚೇಂಜ್ ಮಾಡಿಕೊಂಡ. ಅವನು ಹುಬ್ಬು ಗಂಟಿಕ್ಕೊಂಡು ಕಾರ್ನ ಲೆಫ್ಟ್ ಸೈಡಿಗೆ ತೊಗೊಂಡು ಹೋಗಿ ಸಡನ್ನಾಗಿ ಬ್ರೇಕ್ ಹಾಕ್ತಾ. ಏಯ್ ಅಮೋಘ್, ನೀನಿಂಥ ಫ್ಯಾನ್ಸಿ ಕಾರ್ ಡ್ರೈವ್ ಮಾಡ್ತಿದ್ಯಾ? ಚಕ್ರವರ್ತಿ ಫ್ಯಾಮ್ಲಿ ನಿನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ಪಾಪ ಹೊಟ್ಟೆಗೂ ಗತಿ ಇಲ್ಲ ಅನಿಸುತ್ತೆ. ಅದಕ್ಕೆ ಡ್ರೈವಿಂಗ್ ಕೆಲಸ ಏನಾದರೂ ಸೇರ್ಕೊಂಡಿದ್ಯಾ? ಪರವಾಗಿಲ್ಲ ಕಣಪ್ಪ, ಡ್ರೈವಿಂಗ್ ಕೆಲಸ ಸೇರಿದ್ರು ಇಂಥ ಕಾರ್ ಓಡಿಸೋ ಭಾಗ್ಯ ಎಷ್ಟೋ ಜನ ಶ್ರೀಮಂತರಿಗೂ ಇರಲ್ಲ. ಇದೆ, ಗೆರೆ ಇದೆ. ಯಾವುದೋ ಪರಿಚಯ ಧ್ವನಿ ಕೇಳ್ತಿದ್ದ ಹಾಗೆ ಫೀಲ್ ಆದಾಗ ಭಾನು ಕೂಡ ಆ ಕಡೆ ತಿರುಗಿ ನೋಡಿದ್ದು. ಅವ್ರ ಪಕ್ಕ ಇದ್ದ ಕಾರಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ದ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ ಪ್ರೀತಮ್. ಪಕ್ಕದಲ್ಲಿ ಯಾವುದೋ ಬ್ಯೂಟಿ ಇದೆ, ಅದಕ್ಕೆ ನಾ ಇಷ್ಟೊಂದು ಸ್ಕೋಪ್ ತಗೋತಿರೋದು. ಮನೆ ಬಿಟ್ಟು ಬಂದು ಇನ್ನೂ 1 ವಾರನೂ ಆಗಿಲ್ಲ, ಈಗ ಪೊಲೆ ಹೊಸ ಅಕ್ಕಿನ ಬಲಿಗೆ ಬೀಳ್ಸ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಪರವಾಗಿಲ್ಲ ಕಣ, ನಿನ್ನೇನು ಅಂದ್ಕೊಂಡಿದ್ದೆ, ನಿನ್ನಲ್ಲಿ ಪ್ಲೇ ಬಾಯ್ ಸ್ಕಿಲ್ಸು ಇದೆ, ನೈಸ್, ಗುಡ್ ಚಾಯ್ಸ್ ಅಂತ ಭಾನು ಬಗ್ಗೆ ಚೀಪಾಗಿ ಮಾತಾಡ್ದ. ಪ್ರೀತಮ್, ನಮ್ಮಿಬ್ಬರ ಆರ್ಗ್ಯುಮೆಂಟಲ್ಲಿ ಹುಡುಗಿ ವಿಷಯ ತರಬೇಡ ಅಂತ ಸೀರಿಯಸ್ ಆಗಿ ವಾರ್ನ್ ಮಾಡ್ದ. ಅಮೋಘ್ ವಾರ್ನಿಂಗ್ ಕೇಳಿ ಪ್ರೀತಮ್ ಸುಮ್ಮನೆ ಆಗ್ತಾನ ಅಥವಾ ಅವನಿಗೆ ಭಾನು ಕೈಯಲ್ಲಿ ಏಟು ತಿನ್ನುವಂಥ ಸುವರ್ಣ ಅವಕಾಶ ಇವತ್ತಿದೆಯಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.